ಎಲ್ಲ ಆತ್ಮೀಯ ಗುರು ಹಿರಿಯರಿಗೆ, ಪೋಷಕರಿಗೆ ಹಾಗೂ ಎಲ್ಲ ವಿದ್ಯಾರ್ಥಿಗಳಿಗೆ ನನ್ನ ಬೆಳಕು ಪಾಠದ 2ನೇ ಒಂದು ಅವಧಿಗೆ ತಮ್ಮೆಲ್ಲರಿಗೂ ಕೂಡ ಸ್ವಾಗತಿಸ್ತಾ ಈ ಒಂದು ಪಾಠವನ್ನು ಮುಂದುವರಿಸುವ. ಮಕ್ಕಳೇ, ನಾವು ಈ ಹಿಂದೆ ಬೆಳಕಿನ ಬಗ್ಗೆ ನೋಡಿದರೆ ನಾವು ಬೆಳಕಿನ ಪ್ರತಿಫಲನ ಎಂದರೇನು ಅಂತ ನೋಡಿದ್ವಿ. ಅದಾದಮೇಲೆ ಈ ಪ್ರತಿಫಲನದ ನಿಯಮಗಳನ್ನ ಕೂಡ ನೋಡಿದ್ವಿ. ಅಲ್ಲಿ ನಾವು ಮತ್ತೊಮ್ಮೆ ನೋಡೋದಾದರೆ ಬೆಳಕಿನ ಪ್ರತಿಫಲನದ ನಿಯಮಗಳೆಂದರೇನು ಅಂತ ಕೇಳಿದಾಗ ಅಲ್ಲಿ ನಾವು 2 ನಿಯಮಗಳನ್ನ ಹೇಳಿದ್ವಿ. ಮೊದಲನೇ ನಿಯಮ ಏನು ಹೇಳುತ್ತೆ ಅಂತ ಹೇಳಿದರೆ, ಪತನ ಕೋನವು ಪ್ರತಿಫಲನ ಕೋನಕ್ಕೆ ಸಮವಾಗಿರುತ್ತದೆ. 2ನೇ ನಿಯಮ ಏನು ಹೇಳುತ್ತೆ, ಪತನ ಕಿರಣ, ಪ್ರತಿಫಲನ ಕಿರಣ ಮತ್ತು ಪತನ ಬಿಂದುವಿನಿಂದ ಪ್ರತಿಫಲನ ಮೇಲ್ಮೈಗೆ ಎಳೆದಿರುವಂತಹ ಲಂಬ ಎಲ್ಲವೂ ಕೂಡ ಒಂದೇ ಸಮತಲದಲ್ಲಿರುತ್ತವೆ. ಈ 2 ನಿಯಮಗಳನ್ನ ಮಕ್ಕಳೇ ನಾವು ಇವತ್ತು ಮನಸ್ಸಲ್ಲಿಟ್ಕೊಂಡು ಈ ಪಾಠವನ್ನು ಮುಂದುವರಿಸುವ. ಈ 2 ನಿಯಮಗಳನ್ನ ಯಾವುದೇ ಕಾರಣಕ್ಕೂ ಕೂಡ ನಾವು ಮರೆಯೋ ಹಾಗಿಲ್ಲ. ಸೊ ಆ 2 ನಿಯಮಗಳನ್ನ ನೆನಪಿಟ್ಕೊಂತ ನಾವು ನಮ್ಮ ಪಾಠವನ್ನು ಮುಂದುವರಿಸ್ತಾ ಇದ್ದೀವಿ. ಈಗ ನಾನು ಹೇಳಿದ ಹಾಗೆ ಈ ಪ್ರತಿಫಲಿಸುವ ಮೇಲ್ಮೈ ಏನಿದೆಯೋ ಅವುಗಳನ್ನ ನಾವೆಲ್ಲ ಸಾಮಾನ್ಯವಾಗಿ ದರ್ಪಣಗಳಂತ ಕರಿತೇವೆ. ಈ ದರ್ಪಣಗಳನ್ನು ಮಕ್ಕಳೇ ಮುಖ್ಯವಾಗಿ ನಾವು 2 ವಿಧಗಳನ್ನಾಗಿ ವರ್ಗೀಕರಿಸಿದ್ದೇವೆ. ಒಂದು ಸಮತಲ ದರ್ಪಣ, ಇನ್ನೊಂದು ವಕ್ರ ಮೇಲ್ಮೈ ದರ್ಪಣ. ಏನಿದು ಸಮತಲ ದರ್ಪಣ ಮತ್ತು ವಕ್ರ ಮೇಲ್ಮೈ ದರ್ಪಣ ಅಂತ ಹೇಳಿದ್ರೆ, ಸಮವಾಗಿದೆ, ತಲ ಸಮವಾಗಿದೆ. ನಾವು ಉದಾಹರಣೆಗೆ ದಿನನಿತ್ಯ ಮನೆಯಲ್ಲಿ ನಾವೇನು ಮಾಡ್ತೇವೆ, ನಮ್ಮ ಮುಖವನ್ನು ನೋಡ್ತೇವೆ. ಈ ರೀತಿ ಕನ್ನಡಿ ಇದೆ, ಹೌದಾ? ನಾವು ನೋಡ್ತೇವೆ, ಚೆನ್ನಾಗಿದ್ದೀವಿ, ಹೇರ್ ಸ್ಟೈಲ್ ಮಾಡ್ತೇವೆ, ಎಲ್ಲ ಮಾಡ್ತೇವೆ, ಖುಷಿಯಾಗಿದ್ದೇವೆ. ಟೈಮ್ ಸಿಕ್ಕಿದ್ರೆ ಬೇಕಾದರೆ ಒಂದು 15-20 ನಿಮಿಷ ಅದು ಎದುರುಗಡೆ ನಿಂತ್ಕೊಂಡು ನಾವೇ ಮಾತಾಡ್ತೀವಿ. ನಮ್ಮ ಕಷ್ಟ ಸುಖ ಕೂಡ ಅದು ಒಂದು ರೀತಿಯಾದಂತಹ ಪರಿಹಾರ ಕೂಡ ಹೌದು. ನೋಡಿ, ನಾವು ಹೇಗಿದ್ದೀವೋ ಹಾಗೆಯೇ ಕಾಣಿಸುತ್ತೆ, ಸಮತಲವಾಗಿದೆ. ಸೊ ಹಾಗಾಗಿ ಅದ್ರ ಹೆಸರೆಂತ ಕೊಟ್ವಿ, ಸಮತಲ ದರ್ಪಣ. ಹಾಗೆ ನಾವು ಮನೆಯಲ್ಲಿ ಉಪಯೋಗಿಸುವಂತಹ ಏನು ಮುಖ ನೋಡೋದಕ್ಕೆ ಬಳಸ್ತೇವೆ ಇದೆಲ್ಲ ಮಕ್ಕಳೇ, ಅವೆಲ್ಲವೂ ಕೂಡ ಯಾವುದು, ಸಮತಲ ದರ್ಪಣ ಆಗಿದೆ. ಹಾಗಾದರೆ ಈ ಸಮತಲ ದರ್ಪಣದ ವಿಶಿಷ್ಟತೆ ಏನು ಅದನ್ನು ನಾವು ನೋಡಬೇಕಾಗತ್ತೆ. ವಿಶಿಷ್ಟತೆಗಳು ನೋಡೋದಾದರೆ ಮಕ್ಕಳೇ, ನಾವು ಯಾಕೆ ಈ ಸಮತಲ ದರ್ಪಣವನ್ನು ಬಳಸ್ತೀವಿ ಮನೆಯಲ್ಲಿ ಅನ್ನೋದು ತುಂಬ ಕಾರಣ ಇದೆ. ಉದಾಹರಣೆಗೆ ನೀವು ಸುಮಾರು ರೀತಿಯ ದರ್ಪಣಗಳನ್ನ ನೋಡಿರ್ತೇವೆ. ಒಂದು ಉದಾಹರಣೆ ಹೇಳ್ತೀನಿ ನೋಡಿ ಮಕ್ಕಳೇ. ನೀವು ಎಲ್ಲಾದರೂ ಈ ಡೇಂಜರ್ ಟರ್ನ್ ಇದ್ದವಾಗ ಏನು ಮಾಡ್ತೇವೆ, ಒಂದು ದೊಡ್ಡ ದರ್ಪಣ ಇಟ್ಟಿರ್ತಾರೆ, ಸುತ್ತಲೂ ಕೂಡ ಆರೆಂಜ್ ಕಲರ್ ಇರುತ್ತೆ, ಹೌದಾ? ಸೊ ನಿಮ್ಮ ಮುಖ ನೋಡಿದ್ರೆ ಹೀಗೆ ದಪ್ಪವಾಗಿಯೋ ಸಪೂರವಾಗಿಯೋ ಉಲ್ಟವೋ ಹೇಗಾದರೂ ಕಾಣಿಸುತ್ತೆ ಕೆಲವೊಂದು ದರ್ಪಣಗಳಲ್ಲಿ, ಹೌದಾ? ಆದರೆ ಸಮತಲ ದರ್ಪಣದಲ್ಲಿ ಆ ರೀತಿ ಏನೂ ಇಲ್ಲ. ಹಾಗಾಗಿ ಇಲ್ಲಿ ಪ್ರತಿಬಿಂಬ ಹೇಗಿರುತ್ತೆ ಅಂತ ಕೇಳೋದಾದರೆ ಸಮತಲ ದರ್ಪಣದಲ್ಲಿ, ಹಾಗಾಗಿ ಇಲ್ಲಿ ನಾವು ಈ ಪ್ರತಿಬಿಂಬದ ಸ್ವಭಾವವನ್ನು ನೋಡೋದಾದರೆ ಯಾವುದರಲ್ಲಿ, ಸಮತಲ ದರ್ಪಣದಲ್ಲಿ ಏನು ಸ್ವಭಾವ ಅಂತ ನೋಡಿದರೆ, ಮೊದಲನೇದಾಗಿ ನಾವು ನೆನ್ಪಿಟ್ಕೊಬೇಕು ಮಕ್ಕಳೇ, ನಾವು ಪ್ರತಿಬಿಂಬದಲ್ಲಿ 2 ರೀತಿ ಇರುತ್ತೆ. ಒಂದು ಸತ್ಯ ಪ್ರತಿಬಿಂಬ ಮತ್ತು ಇನ್ನೊಂದು ಮಿಥ್ಯ ಪ್ರತಿಬಿಂಬ. ಏನಿದು ವ್ಯತ್ಯಾಸ? ಇದು ನಾವು ಹಿಂದಿನ ತರಗತಿಗಳೆಲ್ಲ ಓದಿದ್ದೀವಿ. ಯಾವ ಪ್ರತಿಬಿಂಬವನ್ನು ಪರದೆಯಲ್ಲಿ ಸೆರೆ ಹಿಡಿಯೋಕ್ಕಾಗ್ತದೋ ಅವುಗಳನ್ನು ನಾವು ಸತ್ಯ ಪ್ರತಿಬಿಂಬ ಎಂದು, ಪರದೆಯ ಮೇಲೆ ಸೆರೆ ಹಿಡಿಯೋಕ್ಕಾಗದೇ ಇದ್ದರೆ ಅದನ್ನು ನಾವು ಮಿಥ್ಯ ಪ್ರತಿಬಿಂಬ ಅಂತ ಕರಿತೇವೆ. ಉದಾಹರಣೆಗೆ ದರ್ಪಣಕ್ಕೆ ತಗೊಳ್ಳೋದಾದರೆ ಮಕ್ಕಳೇ, ಉದಾಹರಣೆಗೆ ಒಂದು ದರ್ಪಣ ಇದೆ ಅಂತ ತಿಳ್ಕೊಳ್ಳಿ. ದರ್ಪಣದ ಮುಂಭಾಗದಲ್ಲೇ ಪ್ರತಿಬಿಂಬ ಉಂಟಾದರೆ ಇದು ಸತ್ಯ, ಆಯ್ತಾ? ದರ್ಪಣದ ಹಿಂಭಾಗದಲ್ಲಿ ಪ್ರತಿಬಿಂಬ ಉಂಟಾದರೆ ಇದು ಮಿಥ್ಯ. ಇಷ್ಟೇ ವ್ಯತ್ಯಾಸ. ದರ್ಪಣದ ಹಿಂದೆ ನಾನು ಯಾವುದೇ ಪ್ರತಿಬಿಂಬವನ್ನು ಸೆರೆ ಹಿಡಿಯೋಕ್ಕಾಗೋದಿಲ್ಲ, ಹಾಗಾಗಿ ಇದು ಎಂತಹ ಪ್ರತಿಬಿಂಬ, ಮಿಥ್ಯ. ನಮ್ಮ ಬಳಸುವಂತಹ ಸಮತಲ ದರ್ಪಣವು ಕೂಡ ಎಂತಹ ದರ್ಪಣವಾಗಿದೆ, ಮಿಥ್ಯ ದರ್ಪಣವಾಗಿದೆ. ಹಾಗಾಗಿ ಪ್ರತಿಬಿಂಬವನ್ನು ನಾವು ಯಾವುದೇ ಕಾರಣಕ್ಕೂ ಪರದೆಯಲ್ಲಿ ಸೆರೆ ಹಿಡಿಯೋದಕ್ಕೆ ಸಾಧ್ಯವಿಲ್ಲ. ಮುಖ್ಯವಾಗಿರುವಂಥ ಇನ್ನೊಂದು ಅಂಶ ಇದೆ. ಏನು ಇನ್ನೊಂದು ಅಂಶ ಅಂತ ಹೇಳಿದರೆ, ಪ್ರತಿಬಿಂಬ ಹೇಗಿದೆ ಅಂತ ನೀವು ನೋಡಿದ್ದೀರಾ? ಫಾರ್ ಎಕ್ಸಾಂಪಲ್, ನಾನೀಗ ನನ್ನ ಕನ್ನಡಿಯ ಮುಂದೆ ಎದುರುಗಡೆ ನಿಲ್ತೇನೆ. ಹೇಗೆ ಕಾಣಿಸ್ತೇನೆ? ನನ್ನ ತಲೆ ಕೆಳಗೆ ಕಾಲು ಮೇಲಾಗಿರ್ತದ ಅಥವಾ ತಲೆ ಹೇಗಿದೆಯೋ ಹಾಗೆ ಕಾಣಿಸ್ತದ? ಹಾಗೆ ಇರ್ತದಲ್ವಾ? ಸೊ ಹಾಗಾಗಿ ಇಲ್ಲಿ ಪ್ರತಿಬಿಂಬ ಹೇಗಿದೆ, ನೇರವಾಗಿದೆ. ಸಮತಲ ದರ್ಪಣದ ಪ್ರತಿಬಿಂಬದ ಸ್ವಭಾವದಲ್ಲಿ ಮೊದಲನೇದು ಮಿಥ್ಯವಾಗಿತ್ತು, 2ನೇದು ನೇರವಾಗಿತ್ತು. ತುಂಬ ಮುಖ್ಯವಾದದ್ದು ಇನ್ನೊಂದಿದೆ. ಏನು ಇನ್ನೊಂದು ತುಂಬ ಮುಖ್ಯವಾಗಿದ್ದು? ಇವುಗಳಲ್ಲಿ ಪ್ರತಿಬಿಂಬ ಎಷ್ಟು ಉದ್ದ? ಫಾರ್ ಎಕ್ಸಾಂಪಲ್, ಇದನ್ನು ನಾನು ಒಂದು ಕನ್ನಡಿ ಮುಂದೆ ಇಡ್ತೀನಿ, ಚಾಕ್ ಪೀಸ್. ಎಷ್ಟು ಉದ್ದ ಇದೆ? ಅಷ್ಟೇ ಉದ್ದದ ಒಂದು ಪ್ರತಿಬಿಂಬ ಎಲ್ಲಿ ಕಾಣಿಸ್ತದೆ ನಮಗೆ? ನಮ್ಮ
ಸಮತಲ ದರ್ಪಣದಲ್ಲಿ ಕಾಣಿಸ್ತದೆ. ಹಾಗಾಗಿ ಇಲ್ಲಿ ನಾವೇನು ಹೇಳ್ತೇವೆ, ವಸ್ತುವಿನ ಗಾತ್ರವು, ವಸ್ತು ಅಂತ ಹೇಳಿದ್ರೆ ನಾವು ಕೂಡ ಒಂದು ವಸ್ತು, ಹೌದಾ? ಸೊ ವಸ್ತುವಿನ ಗಾತ್ರವು ಯಾವುದಕ್ಕೆ ಸಮವಾಗಿದೆ? ಪ್ರತಿಬಿಂಬದ ಗಾತ್ರಕ್ಕೆ ಸಮವಾಗಿರುತ್ತದೆ. ಇದು ಮುಖ್ಯವಾದ ಇನ್ನೊಂದು ಸ್ವಭಾವ ಯಾವುದ್ರದ್ದು? ಸಮತಲ ದರ್ಪಣದು. ಇನ್ನೊಂದು ಮುಖ್ಯವಾಗಿ ಇನ್ನೊಂದು ಅಂಶ ಇದೆ ಮಕ್ಕಳೇ, ನಾವು ಹೆಚ್ಚಿನ ಅಂಶ ನೋಡಿರ್ತೀವಿ. ಈ ಕನ್ನಡಿಯ ಮುಂದೆ ನಾವು ನಿಂತ್ಕೊಂಡು ಹೀಗೆ ನಿಂತಿದ್ದೀವಿ ಅಂತ ತಿಳ್ಕೊಳ್ಳಿ. ನಾನು ಎಡಗೈಯನ್ನು ಈ ರೀತಿ ಮಾಡ್ತೇನೆ, ಹೌದಾ? ಅವಾಗ ನನಗೇನು ಕಾಣಿಸುತ್ತೆ? ಕನ್ನಡಿಯಲ್ಲಿ ಬಲಗೈ ಮಾಡ್ದಂಗೆ ಆಗುತ್ತೆ. ನಾನೇನು ಮಾಡ್ತೇನೆ? ಬಲಗೈಯಲ್ಲಿ ನನ್ನ ತಲೆಯನ್ನು ಬಾಚ್ತೀನಿ, ಆದರೆ ಕನ್ನಡಿಯಲ್ಲಿ ಹೇಗೆ ಕಾಣಿಸುತ್ತೆ? ಎಡಗೈಯಲ್ಲಿ ತಲೆ ಬಾಚಿದ ಹಾಗೆ ಕಾಣಿಸುತ್ತೆ. ನಾವು ಊಟ ಮಾಡ್ತೀವಿ, ಬಲಗೈಯಲ್ಲಿ ಊಟ ಮಾಡ್ತಾ ಇದ್ದೀವಿ, ಕನ್ನಡಿ ಮುಂದೆ ಕೂತು ಊಟ ಮಾಡಿದಾಗ ಕನ್ನಡಿ ನೋಡಿದ್ರೆ ಎಡಗೈಯಲ್ಲಿ ಊಟ ಮಾಡ್ದಂಗೆ ಕಾಣಿಸುತ್ತೆ. ಸೊ ಯಾಕೆ ಈ ರೀತಿಯಾದಂತಹ ಒಂದು ಸ್ವಭಾವ ಮಕ್ಕಳೇ? ಇದನ್ನು ನಾವು ಪಾರ್ಶ್ವ ಪಲ್ಲಟ ಅಂತ ಕರಿತೇವೆ. ಹಾಗಾಗಿ ಸಮತಲ ದರ್ಪಣದಲ್ಲಿ ಏನಾಗ್ತದೆ? ಪಾರ್ಶ್ವ ಪಲ್ಲಟ ಉಂಟಾಗುತ್ತದೆ. ಹಾಗಾಗಿ ಮಕ್ಕಳೇ ನೀವೊಂದು ನೋಡಿರ್ಬೋದು, ಈ ಹೆಚ್ಚಿನಾಗಿ ಈ ಆ್ಯಂಬುಲೆನ್ಸ್ಗಳನ್ನ ನೀವು ನೋಡಿರ್ತೀರ. ಏನು ಮಾಡಿರ್ತಾರೆ? ಸೀದಾ AMBULANCE ಅಂತ ಬರೆದಿರೋದಿಲ್ಲ, ಉಲ್ಟಾ ಬರೆದಿರ್ತಾರೆ. ಹಿಂದೆಯಿಂದ AMBU ಅದನ್ನು ಕೂಡ ಉಲ್ಟವಾಗಿ ಬರ್ತಾರೆ. ಯಾಕೆ? ಅಲ್ಲಿ ನಮ್ಮ ಕನ್ನಡಿಯ ಮುಂದೆ ನಮ್ಮ ಎಡ ಇದ್ದದ್ದು ಬಲ ಆಗತ್ತೆ, ಬಲ ಇದ್ದದ್ದು ಎಡ ಆಗತ್ತೆ. ಆದರೆ ಯಾವುದೇ ಕಾರಣಕ್ಕೂ ಮೇಲಿದ್ದದ್ದು ಕೆಳಗಾಗೋದಿಲ್ಲ, ಕೆಳಗಿದ್ದದ್ದು ಮೇಲಾಗೋದಿಲ್ಲ. ಯಾಕೆ ಅಂತ ಹೇಳಿದ್ರೆ ನಮ್ಮ ಸಮತಲ ದರ್ಪಣದ ಒಂದು ಸ್ವಭಾವ ಏನು? ನೇರವಾಗಿದೆ. ಹಾಗಾಗಿ ಮೇಲೆ ಕೆಳಗಲ್ಲಿ ಯಾವುದೇ ವ್ಯತ್ಯಾಸ ಆಗೋದಿಲ್ಲ. ವ್ಯತ್ಯಾಸ ಆಗೋದು ಕೇವಲ ಏನು? ನಮ್ಮ ಪಾರ್ಶ್ವಭಾಗ. ಅಂದರೆ ಎಡ ಇದ್ದದ್ದು ಬಲ ಆಗ್ದಂಗೆ ಕಾಣಿಸುತ್ತೆ, ಬಲ ಇದ್ದದ್ದು ಎಡ ಆದಂಗೆ ಕಾಣಿಸುತ್ತೆ. ಸೊ ಇದಿಷ್ಟು ಕೂಡ ಮಕ್ಕಳೇ ನಮಗೆ ಯಾವುದ್ರ ಸ್ವಭಾವ? ಸಮತಲ ದರ್ಪಣದ ಸ್ವಭಾವಗಳು. ಹೀಗೆ ನಾನು ಇನ್ನೊಂದು ರೀತಿಯಾದಂತಹ ಒಂದು ದರ್ಪಣಕ್ಕೆ ಬರ್ತೇನೆ, ವಕ್ರ ಮೇಲ್ಮೈ ದರ್ಪಣಗಳು. ಏನಿದು ವಕ್ರ ಮೇಲ್ಮೈ ದರ್ಪಣಗಳು ಅಂತ ಹೇಳಿದ್ರೆ, ಈಗ ನಾನು ಸಮತಲ ದರ್ಪಣ ನೀವು ನೋಡಿದ್ದೀರಾ? ಹೇಗಿದೆ ಸಮತಲ ದರ್ಪಣ? ಫ್ಲ್ಯಾಟ್ ಆಗಿದೆ, ಪ್ಲೇನ್ ಅಂತ ಕರಿತೀವಿ, ಪ್ಲೇನ್ ಮಿರರ್ಸ್ ಅಂತ ಕರಿತೀವಿ ಇಂಗ್ಲೀಷಲ್ಲಿ ಇದನ್ನ, ಹೌದಾ? ಸಮವಾಗಿದೆ. ಅದೇ ಇನ್ನೂ ಕೆಲವೊಂದು ದರ್ಪಣಗಳಿದೆ ಮಕ್ಕಳೇ, ಅವುಗಳ ಮೇಲ್ಮೈ ವಕ್ರತೆ ಹೀಗೆ ಹುಬ್ಬಿಕೊಂಡ ಹೇಗಾದರೂ ಇರತ್ತೆ. ಉದಾಹರಣೆಗೆ ಇಲ್ಲೊಂದು 3 ರೀತಿಯ ದರ್ಪಣಗಳನ್ನ ಬರ್ತೀನಿ ನೋಡಿ ಮಕ್ಕಳೇ. ಸೊ ಇದು ಒಂದು ಗೋಳ ಅಂತ ಹೇಳಿದ್ರೆ ನಿಮಗೆ ಗೊತ್ತಾಗ್ಬೋದು. ಒಂದು ಬಾಲ್ ಅಂತ ಇಟ್ಕೊಳ್ಳಿ, ಬಾಲ್ನ ಕಟ್ ಮಾಡಿದ್ದೀನಿ, ಕಟ್ ಮಾಡಿದ ಹಾಗೆ, ಹೌದಾ? ಸೊ ಇದೊಂದು ಭಾಗ. ಹಾಗೆ ಇಲ್ಲೊಂದು ಏನಿದೆ? ಸ್ತಂಭಾಕೃತಿ ಇದೆ, ಒಂದು ಸಿಲಿಂಡರ್, ಅದನ್ನು ಕಟ್ ಮಾಡಿದ್ದೇನೆ. ಹಾಗೆ ಇಲ್ಲಿ 3ನೇದು ಇನ್ನೊಂದಿದೆ, ಶಂಕುವಿನ ಆಕೃತಿ. ಸೊ ಅದನ್ನು ಕಟ್ ಮಾಡಿದ್ದೇನೆ. ಇದನ್ನು ಕಟ್ ಮಾಡಿ ಒಂದು ಭಾಗಕ್ಕೆ ಏನು ಮಾಡ್ತೇನೆ? ಪೇಂಟ್ ಮಾಡ್ತೇನೆ. ಎಲ್ಲವೂ ಕೂಡ ಹೊಳಪಿದೆ. ಒಂದು ಭಾಗಕ್ಕೆ ಏನು ಮಾಡಿದೆ? ಪೇಂಟ್ ಮಾಡ್ತೇನೆ. ಪೇಂಟ್ ಮಾಡಿದಾಗ ಈಗ ನಮಗದು ದರ್ಪಣ ಆಯಿತು, ಹೌದಾ? ಯಾವುದಾದ್ರೂ ಒಂದು ಮೇಲ್ಮೈ ನಮಗೇನಾಗತ್ತೆ? ಪ್ರತಿಫಲಿಸ್ತದೆ. ಆದರೆ ಇಲ್ಲಿರುವಂತಹ ಪ್ರತಿಬಿಂಬದ ಸ್ವಭಾವ ನಮ್ಮ ಸಮತಲದ ಸ್ವಭಾವಕ್ಕೂ ಸ್ವಲ್ಪ ವ್ಯತ್ಯಾಸ ಬರುತ್ತೆ. ಹಾಗಾಗಿ ನಾವುಗಳನ್ನ ವಿಂಗಡಿಸಿದೀವಿ. ಮತ್ತೆ ಇವುಗಳು ವಕ್ರತಾ ಮೇಲ್ಮೈ ಹೊಂದಿರುವಂಥ ದರ್ಪಣಗಳನ್ನು ಕೂಡ ಅವುಗಳ ಆಕೃತಿಯ ಆಧಾರದ ಮೇಲೆ ಇವುಗಳನ್ನ ಮತ್ತೆ ನಾವು 3 ರೀತಿಯಾಗಿ ವರ್ಗೀಕರಿಸಿದ್ದೇವೆ. ಮೊದಲನೇದಾಗಿ ಗೋಳಿಯ ದರ್ಪಣ, ಆಮೇಲೆ ಇನ್ನೊಂದು ಸ್ತಂಭಾಕೃತಿ ದರ್ಪಣ, ಮತ್ತು ಇನ್ನೊಂದು ಶಂಕುವಿನ ಆಕೃತಿ ದರ್ಪಣ. ಆದರೆ ನಮಗೆ ಇವತ್ತಿಲ್ಲಿ ಓದಕ್ಕಿರುವಂಥದ್ದು ಕೇವಲ ಒಂದೇ ಒಂದು, ಯಾವುದು? ಗೋಳಿಯ ದರ್ಪಣ. ಈ 2 ಬಗ್ಗೆ ನಾವೀಗ ಅಭ್ಯಾಸ ಮಾಡೋಕ್ಕೆ ಹೋಗ್ತಿಲ್ಲ. ನಾವು ಅಭ್ಯಾಸ ಮಾಡೋದು ಯಾವುದ್ರ ಬಗ್ಗೆ? ಗೋಳಿಯ ದರ್ಪಣಗಳ ಬಗ್ಗೆ. ಹಾಗಾಗಿ ಮಕ್ಕಳೇ ನಾವು ಇವತ್ತು ಈ ಗೋಳಿಯ ದರ್ಪಣಗಳ ಬಗ್ಗೆ ಒಂದು ಸ್ವಲ್ಪ ತಿಳ್ಕೊಂತ ಹೋಗುವ. ಏನಿದು ಗೋಳಿಯ ದರ್ಪಣಗಳು, ಹೇಗಿರತ್ತೆ ಅನ್ನೋದನ್ನ ನೋಡುವ ಮಕ್ಕಳೇ. ಮಕ್ಕಳೇ ಈಗ ಗೋಳಿಯ ದರ್ಪಣಕ್ಕೆ ಸಂಬಂಧಪಟ್ಟ ಹಾಗೆ ನಾನಿಲ್ಲಿ ನಿಮಗೆ ಏನು ಮಾಡಿದ್ದೀನಿ? 2 ಗೋಳಗಳನ್ನ ಬರ್ತೀನಿ, ಹೌದಾ? ಸೊ ಈ ಗೋಳಗಳನ್ನ ಇಟ್ಕೊಂಡು ನಾನೇನು ಮಾಡ್ತೇನೆ? ಈಗ ಈ ಗೋಳಗಳನ್ನ ಒಂದು ಭಾಗವನ್ನು ತೆಗಿತೇವೆ, ಆಯ್ತಾ? ತೆಗೆದೆ ಒಂದಿಷ್ಟು ಭಾಗವನ್ನು ತೆಗೆದೆ, ಒಂದರಲ್ಲಿ ಇನ್ನೊಂದರಲ್ಲಿ ಒಂದಿಷ್ಟು ಭಾಗವನ್ನು ತೆಗಿತೀನಿ, ಆಯ್ತಾ? ಸೊ ನಾವೀಗ ಇದು ಗೋಳದ ಒಂದು ಭಾಗ, ಹೌದಾ ಅಲ್ವಾ? ಇದು ಕೂಡ ಗೋಳದ ಒಂದು ಭಾಗ, ಆಯ್ತಾ? ಸೊ ಗೋಳದ ಒಂದು ಭಾಗವನ್ನು ನಾವಿಲ್ಲಿ ಬರ್ದಿದ್ದೀವಿ. 2 ಬೇರೆ ಬೇರೆ ಗೋಳದಾಗಿತ್ತು, ಹೌದಾ? ಈಗ ನಾನೇನು ಮಾಡ್ತೇನೆ? ಗೋಳದ ಒಂದು ಭಾಗಕ್ಕೆ ನಾವು ಪೇಂಟ್ ಮಾಡ್ತೇವೆ. ಈಗ ಪಾರದರ್ಶಕವಾದ ಗೋಳ ಇತ್ತು, ಅದರ ಒಂದು ಭಾಗವನ್ನು ನಾವೇನು ಮಾಡಿದೆ? ಪೇಂಟ್ ಮಾಡಿದೆ. ಈಗೇನಾಗತ್ತೆ? ಪ್ರತಿಫಲನ ಎಲ್ಲಾಗತ್ತೆ?
ಈ ಭಾಗದಲ್ಲಿ ಆಗ್ತದೆ ನೋಡಿ ಮಕ್ಕಳೇ, ಈ ಭಾಗದಲ್ಲಿ ಆಗ್ತದೆ, ಹೌದಾ? ಈ ದರ್ಪಣ ಇನ್ನೊಂದು ಗೋಳ ಇದೆ. ಸೊ ಇದನ್ನೇನು ಮಾಡ್ತೇನೆ ಅಂತ ಹೇಳಿದ್ರೆ ಮಕ್ಕಳೇ, ಇಲ್ಲಿ ನೋಡಿ, ಇಲ್ಲಿ ಒಳಭಾಗವನ್ನು, ಇಲ್ಲಿ ನಾನೇನು ಮಾಡ್ತೇನೆ, ಹೊರಭಾಗವನ್ನು ಏನು ಮಾಡ್ತೇನೆ, ಪೇಂಟ್ ಮಾಡ್ತೇನೆ. ಏನು ವ್ಯತ್ಯಾಸ ಇದೆ ಎರಡು ಗೋಳಕ್ಕೂ? ಎರಡು ಒಂದೇ ಹಾಗಾದ್ರೆ ನೋಡಿ, ಇಲ್ಲಿ ಹೊರ ಮೇಲ್ಮೈ ಹೇಗಿದೆ, ಉಬ್ಬಿಕೊಂಡಿದೆ, ಹೌದಾ? ಇಲ್ಲಿ ಹೊರ ಮೇಲ್ಮೈ, ಪ್ರತಿಫಲಿಸುವ ಹೊರ ಮೇಲ್ಮೈ ಹೇಗಿದೆ, ಒಂಥರ ಒಳಗೆ ಹೋಗಿದೆ, ಹೌದಾ? ಸೊ ಇದು ವ್ಯತ್ಯಾಸ ಇದೆ. ಹಾಗಾದ್ರೆ ಗೋಳೀಯ ದರ್ಪಣವನ್ನು ಕೂಡ ನಾವೇನ್ ಮಾಡಿದೀವಿ, ಮತ್ತೆ ವರ್ಗೀಕರಿಸಿದ್ದೇವೆ. ಯಾವ ಆಧಾರದ ಮೇಲೆ ವರ್ಗೀಕರಿಸಿದ್ದೇವೆ ಅಂತ ಹೇಳಿದ್ರೆ, ಅವುಗಳು ಹೇಗಿದೆ, ಪ್ರತಿಫಲಿಸುವ ಮೇಲ್ಮೈ ಹೇಗಿದೆ, ಹೊರಮುಖವಾಗಿದೆಯೋ ಅಥವಾ ಒಳಮುಖವಾಗಿದೆಯೋ ಅನ್ನೋ ಆಧಾರದ ಮೇಲೆ ನಾವು ಇವುಗಳನ್ನ ವರ್ಗೀಕರಿಸ್ತೇವೆ. ಒಂದು ಉದಾಹರಣೆಯನ್ನು ನೋಡುವುದಾದ್ರೆ ಮಕ್ಕಳೇ, ಇದೆಲ್ಲ ಕೂಡ ನಮಗೆ ಗೊತ್ತಿದೆ. ನಾವು ಮನೆಯಲ್ಲಿ ಚಮಚವನ್ನು ನೋಡ್ಬೋದು, ನಾನೀಗ ದೊಡ್ಡ ಸೌಂಡ್ ಅಂತ ತೆಗ್ದೀನಿ, ಹೌದಾ? ಸೊ ಇಲ್ಲಿ ನೋಡಿ, ನಾವು ಮನೆಯಲ್ಲಿ ಚಂದ ಮಾಡಿ ನಮಗೆ ಯಾವುದೇ ಸಿಗದಿದ್ದಾಗ ನಮ್ಮ ಒಂದು ಹೇಗಿದ್ದೀವಿ, ಚೆನ್ನಾಗಿದ್ದೀವ, ಬೆಳ್ಳಗಿದ್ದೀವ, ಕಪ್ಪಿದ್ದೀವಿ ನೋಡ್ಬೇಕಲ್ಲ. ಸೊ ನೋಡೋದಕ್ಕೆ ಉಪಯೋಗಿಸ್ಬೋದು. ಒಂದು ಏನು, ನಮ್ಮ ಮನೆಯಲ್ಲಿರುವಂಥ ಪ್ಲೇಟ್ ಅಥವಾ ಈ ಸೌಂಟನ್ನು ಯೂಸ್ ಮಾಡ್ತೀವಿ. ಈಗ ಸ್ಪೂನಲ್ಲಿ ನಿಮ್ಮ ಮುಖವನ್ನು ನೋಡಿದಾಗ ಹೇಗೆ ಕಾಣಿಸುತ್ತೆ ನೋಡಿ, ಈ ಒಳಮುಖವಾಗಿದೆ. ಇದರಲ್ಲಿ ನೋಡಿ ಹೇಗೆ ಕಾಣಿಸ್ತಿದೆ ಗೊತ್ತಾ? ಹೇಗೆ ಕಾಣಿಸ್ತಾ ಇದೆ, ತಲೆ ಕೆಳಗೆ ಕಾಲ್ ಮೇಲೆ ಹಾಗೆ ಕಾಣಿಸ್ತದೆ. ಇದರಲ್ಲಿ ಈ ಸೈಡ್ ನೋಡ್ತೇನೆ, ನೇರವಾಗಿ ಕಾಣಿಸ್ತಾ ಇದೆ. ಮತ್ತೆ ಹತ್ರ ತರ್ತೇನೆ, ದೂರ ತರ್ತೇನೆ, ನನ್ನ ಪ್ರತಿಬಿಂಬ ಏನಾಗ್ತಾ ಇದೆ, ವ್ಯತ್ಯಾಸ ಆಗ್ತಾ ಇದೆ. ನೀವು ಕೂಡ ಇದನ್ನು ಮನೇಲಿ ಮಾಡಿ ನೋಡ್ಬೋದು, ಮನೇಲಿ ಯಾವುದೇ ಖರ್ಚಿಲ್ಲದೆ ನೋಡ್ಬೋವಂಥದ್ದು, ಹೌದಾ? ಹತ್ರ ತನ್ನಿ, ದೂರ ತನ್ನಿ, ಏನಾಗ್ತಾ ಇದೆ, ಪ್ರತಿ ಕ್ಷಣಕ್ಕೂ ಕೂಡ ಪ್ರತಿ ಒಂದು ಭಾಗದಲ್ಲೂ ನೀವು ಇಟ್ಟೋಗ ಪ್ರತಿಬಿಂಬ ಏನಾಗ್ತಾ ಇದೆ, ವ್ಯತ್ಯಾಸ ಆಗ್ತಾ ಇದೆ. ಸೊ ಹಾಗಾಗಿ ಇಲ್ಲಿಯೂ ಕೂಡ ನಾವೇನು ಮಾಡ್ಬೋದು, ಪ್ರತಿಫಲಿಸುವ ಮೇಲ್ಮೈ ನೋಡಿ ಮಕ್ಕಳಲ್ಲಿ ಒಳಭಾಗದಲ್ಲಿದೆ. ಪ್ರತಿಫಲಿಸುವ ಮೇಲ್ಮೈ ಏನಾಗಿದೆ, ಒಳಭಾಗದಲ್ಲಿದೆ. ಈ ಸೈಡಿಗೆ ನೋಡೋದಾದ್ರೆ ಪ್ರತಿಫಲಿಸುವ ಮೇಲ್ಮೈ ಹೇಗಿದೆ, ಹೊರಭಾಗದಲ್ಲಿದೆ. ಪ್ರತಿಫಲಿಸುವ ಮೇಲ್ಮೈ ಒಳಭಾಗ ಮತ್ತು ಹೊರಭಾಗ, ಈ ಎರಡನ್ನು ವ್ಯತ್ಯಾಸವನ್ನು ತಗೊಂತೇನೆ. ಈಗ ನಮ್ಮ ಹತ್ರ ಇಲ್ಲಿ ಈ ರೀತಿಯಾದಂಥ ಒಂದು ದರ್ಪಣ ಇದೆ, ಇಲ್ಲಿ ನೋಡ್ಬೋದು, ಇದು ಗೋಳೀಯ ದರ್ಪಣ. ಸೊ ಇಲ್ಲಿ ಪ್ರತಿಫಲಿಸುವ ಮೇಲ್ಮೈ ಹೇಗೆ ಕಾಣಿಸ್ತಿದೆ ಅಂತ ಹೇಳಿದ್ರೆ ನನಗೆ ಹೊರಮುಖವಾಗಿದೆ. ಇದನ್ನು ನೀವು ಮುಟ್ಟು ನೋಡ್ಬೇಕು ಮಕ್ಕಳೇ, ಹೀಗೆ ನಾನು ತೋರಿಸಿದ್ರೆ ನಿಮಗೆ ಗೊತ್ತಾಗೋದಿಲ್ಲ, ಆಯ್ತಾ? ನಿಮ್ಮನ್ನೆಲ್ಲಾದರೂ ನಿಮ್ಮ ಹತ್ರ ಶಾಲೆಯಲ್ಲಿ ಇದ್ದಾಗ ನೀವು ಇದನ್ನು ನೋಡಿರ್ತೀರ. ಪ್ರತಿಫಲಿಸುವ ಮೇಲ್ಮೈ ಹೊರಮುಖವಾಗಿದೆಯೋ ಅಥವಾ ಒಳಮುಖವಾಗಿದೆಯೋ ಅಂತ ನೋಡ್ಬೇಕು. ಸೊ ಏನಾಗಾದ್ರೆ ಎರಡಕ್ಕೂ ಕೂಡ ಪ್ರತಿಬಿಂಬದಲ್ಲಿ ವ್ಯತ್ಯಾಸ ಇದೆಯಾ? ಖಂಡಿತವಾಗಿಯೂ ಇದೆ. ನಾನು ಇದ್ರಲ್ಲಿ ನನ್ನ ಮುಖ ನೋಡ್ಕೊತಾನೆ ಒಂಥರ ಕಾಣಿಸುತ್ತೆ, ಇದ್ರಲ್ಲಿ ನೋಡ್ತೇನೆ ಇನ್ನೊಂದು ರೀತಿ ಕಾಣಿಸುತ್ತೆ, ಉಲ್ಟಾ ಕಾಣಿಸುತ್ತೆ. ಒಂದರಲ್ಲಿ ನೇರವಾಗಿ ಕಾಣಿಸುತ್ತೆ, ಯಾವ್ದ್ರಲ್ಲಿ ಉಲ್ಟಾ ಕಾಣಿಸುತ್ತೆ, ಯಾವ್ದ್ರಲ್ಲಿ ನೇರವಾಗಿ ಕಾಣಿಸುತ್ತೆ. ಸೊ ಇದು ನಾವು ಅಭ್ಯಾಸ ಮಾಡ್ಬೇಕಷ್ಟೇ ಮಕ್ಕಳೇ. ಸೊ ಹಾಗಾಗಿ ಈ ಪ್ರತಿಫಲಿಸುವ ಮೇಲ್ಮೈ ಆಧಾರದ ಮೇಲೆ ಹೇಗಿದೆ ಅನ್ನೋ ಆಧಾರದ ಮೇಲೆ ಈ ಗೋಳೀಯ ದರ್ಪಣಗಳನ್ನು ಏನು ಮಾಡಿದ್ವಿ ಮಕ್ಕಳೇ, ನಾವು ಎರಡು ರೀತಿಯಾಗಿ ವರ್ಗೀಕರಿಸಿದ್ದೇವೆ. ಯಾವುದದು ಎರಡು ರೀತಿ? ಪ್ರತಿಫಲಿಸುವ ಮೇಲ್ಮೈ ಹೊರಮುಖವಾಗಿದ್ರೆ, ಹೊರಮುಖ ನೋಡಿ ಹೊರಗಡೆ ಉಬ್ಬಿಕೊಂಡಿದ್ರೆ ಇದನ್ನು ನಾನು ಪೀನ ದರ್ಪಣ ಅಂತ ಕರಿತೇನೆ. ಏನಂತ ಕರಿತೇನೆ? ಪೀನ ದರ್ಪಣ. ಪ್ರತಿಫಲಿಸುವ ಮೇಲ್ಮೈ ಒಳಮುಖವಾಗಿದ್ರೆ ಇದನ್ನು ನಾನು ನಿಮ್ನ ದರ್ಪಣ ಅಂತ ಕರಿತೇನೆ. ಹಾಗಾಗಿ ಮಕ್ಕಳೇ, ಗೋಳೀಯ ದರ್ಪಣದಲ್ಲಿ ಎರಡು ರೀತಿಯ ದರ್ಪಣಗಳಿದೆ. ಒಂದು ಪೀನ ದರ್ಪಣ ಮತ್ತೆ ಇನ್ನೊಂದು ನಿಮ್ನ ದರ್ಪಣ, ಆಯ್ತಾ? ಸೊ ಯಾವ್ದ್ರ ಮೇಲೆ ವ್ಯತ್ಯಾಸ ಮಾಡಿದ್ವಿ ನಾವು? ಅವುಗಳು ಪ್ರತಿಫಲಿಸುವ ಮೇಲ್ಮೈ ಮೇಲೆ. ಹಾಗಾದ್ರೆ ಈಗ ನೀವು ಹೇಳ್ಬೋದು ಅನ್ಸುತ್ತೆ ನನಗೆ, ಹಾಗಾದ್ರೆ ನಮ್ಮ ಚಮಚದಲ್ಲಿ ಒಳಭಾಗ ಗುಂಡಿ ಹೊಂದಿರುವ ಭಾಗ ಇದು ಯಾವ ದರ್ಪಣದಂತೆ ಕೆಲಸ ಮಾಡುತ್ತೆ? ಹಾಗಾದ್ರೆ ನಿಮ್ನ ದರ್ಪಣ. ಹೊರಮುಖವಾಗಿದೆ, ಉಬ್ಬಿಕೊಂಡಿದೆ. ಹಾಗಾದ್ರೆ ನಮ್ಮ ಸ್ಪೂನಿನ ಹೊರಭಾಗ ಇದು ಹೇಗೆ ಕೆಲಸ ಮಾಡ್ತದೆ? ಹಾಗಾದ್ರೆ ಇದು ನಮಗೆ ಪೀನ ದರ್ಪಣದಂತೆ ಕಾರ್ಯ ನಿರ್ವಹಿಸುತ್ತದೆ. ಹಾಗಾಗಿ ನಮಗೆ ಗೋಳೀಯ ದರ್ಪಣದಲ್ಲಿ ಪೀನ ದರ್ಪಣ ಮತ್ತು ನಿಮ್ನ ದರ್ಪಣವನ್ನು ಮಕ್ಕಳೇ ಹೇಗೆ ವ್ಯತ್ಯಾಸ ಮಾಡಬೇಕು ಅನ್ನೋದು ಕರೆಕ್ಟಾಗಿ ಗೊತ್ತಿರಬೇಕು. ಹಾಗಾಗಿ ನಾವು ನೋಡಿದ ತಕ್ಷಣ, ಚಿತ್ರವನ್ನು ನೋಡಿದ ತಕ್ಷಣ ನನಗೆ ಮೊದಲು ಗೊತ್ತಾಗಬೇಕಾಗಿದ್ದು ಇದು ಪೀನ ದರ್ಪಣವಾ ಅಥವಾ ನಿಮ್ನ ದರ್ಪಣ. ಹಾಗಾಗಿ ನೋಡಿದ ತಕ್ಷಣ ನಾವು ಹೇಳ್ಬೋದು, ಹೌದಾ? ಖಂಡಿತವಾಗಿಯೂ. ಸೊ ಈಗ ನಾವು ಮುಂದಕ್ಕೆ ಇವುಗಳ ಬಗ್ಗೆ ಇನ್ನೊಂದಿಷ್ಟು ಅಭ್ಯಾಸ ಮಾಡಬೇಕಾಗತ್ತೆ ಮಕ್ಕಳೇ. ಅದ್ರ ಬಗ್ಗೆ ಪೀನ ದರ್ಪಣ ಮತ್ತು ನಿಮ್ನ ದರ್ಪಣದ ಬಗ್ಗೆ ಏನು ಅಭ್ಯಾಸ ಮಾಡಬೇಕಾಗತ್ತೆ ಅಂತ ನೋಡ್ತಾ ಹೋಗುವ. ಇವುಗಳ ಅಭ್ಯಾಸ ಮಾಡಬೇಕು ಅಂತ ಹೇಳಿದ್ರೆ ಮಕ್ಕಳೇ, ನಾವು ಹೀಗೆ ಅಭ್ಯಾಸ ಮಾಡೋದು ತುಂಬ ಕಷ್ಟ ಸ್ವಲ್ಪ. ಹಾಗಾಗಿ ಏನು ಮಾಡ್ತೀವಿ, ಗಣಿತದ ಸಹಾಯದಿಂದ ನಾವು ಏನು ಮಾಡ್ತೇವೆ, ಒಂದು ರೇಖೀಯ ಚಿತ್ರಗಳ ಸಹಾಯದಿಂದ ನಾವು
ಪೀನದರ್ಪಣ ಮತ್ತು ನಿಮ್ನದರ್ಪಣಗಳ ಬಗ್ಗೆ ಅಭ್ಯಾಸ ಮಾಡಬೇಕಾಗತ್ತೆ. ಹೇಗೆ ಮಾಡೋದು ಅನ್ನೋದನ್ನ ನೋಡ್ತಾ ಹೋಗೋಣ ಈಗ. ಆಯ್ತಾ? ಮಕ್ಕಳೇ, ನಾನೀಗಿಲ್ಲಿ ಎರಡು ಚಿತ್ರವನ್ನು ಕೂಡ ಬರ್ತೀನಿ. ಒಂದು ನಿಮ್ನದರ್ಪಣ ಚಿತ್ರ ಮತ್ತು ಇನ್ನೊಂದು ಪೀನದರ್ಪಣ ಚಿತ್ರ. ಸೊ ಇದಕ್ಕೆ ಸಂಬಂಧಪಟ್ಟ ಹಾಗೆ ನಾವಿಲ್ಲಿ ಕೆಲವೊಂದು ಪದಗಳನ್ನ ನಾವು ಇಲ್ಲಿ ಕಲಿಬೇಕಾಗತ್ತೆ. ತದನಂತರ ನಾವು ಇವುಗಳ ಬಗ್ಗೆ ವಿವರವಾಗಿ ನೋಡ್ಬೋದು. ಯಾವುದ್ರ ಬಗ್ಗೆ? ನಿಮ್ನದರ್ಪಣ ಮತ್ತು ಪೀನದರ್ಪಣ. ಸೊ ನಮಗೆ ಕ್ಲಿಯರ್ ಆಗಿದೆ. ಪ್ರತಿಫಲಿಸುವ ಮೇಲ್ಮೈ ಒಳಮುಖವಾಗಿದೆ, ಹಾಗಾಗಿ ಇದು ನಿಮ್ನ ಮೊಸರ. ಪ್ರತಿಫಲಿಸುವ ಮೇಲ್ಮೈ ಹೊರಮುಖವಾಗಿದೆ, ಹಾಗಾಗಿ ಇದು ಪೀನದರ್ಪಣ. ಇಲ್ಲಿ ನಮಗೆ ಕನ್ಫರ್ಮ್ ಆಗಿದೆ. ಪ್ರತಿಫಲಿಸುವ ಮೇಲ್ಮೈ ಏನಾಗಿದೆ? ಒಳಮುಖವಾಗಿದೆ, ಹಾಗಾಗಿ ಇದು ನಿಮ್ನದರ್ಪಣ. ಪ್ರತಿಫಲಿಸುವ ಮೇಲ್ಮೈ ಇಲ್ಲಿ ಹೊರಮುಖವಾಗಿದೆ, ಹಾಗಾಗಿ ಇದು ಪೀನದರ್ಪಣ. ಸೊ ಇದ್ರ ಬಗ್ಗೆ ನಾವು ನೋಡುವುದಾದ್ರೆ ಮಕ್ಕಳೇ, ಇಲ್ಲಿ ಮೊದಲನೇದಾಗಿ ರೇಖೀಯ ಚಿತ್ರ ಬಿಡಿಸೋದು ನಮಗೆ ಕಲಿಬೇಕಾಗತ್ತೆ. ಹಾಗೆ ಅದು ಕಲಿಯೋಕ್ಕಿಂತ ಮುಂಚೆ ಇದಕ್ಕೆ ಸಂಬಂಧಪಟ್ಟಂತ ಕೆಲವೊಂದು ಪದಗಳನ್ನ ನಾವಿಲ್ಲಿ ನೋಡಬೇಕಾಗತ್ತೆ. ಈಗ ನಾನು ಇದೊಂದು ದರ್ಪಣ ಅಂತ ತಗೊಂಡ್ರೆ ಇದರ ಮಧ್ಯಭಾಗ ಮಕ್ಕಳೇ ನೋಡ್ಬೋದು. ಮಧ್ಯಭಾಗ, ಈ ಮಧ್ಯಭಾಗವನ್ನು ಕಂಡುಹಿಡಿದು ಹೇಗೆ ಅಂತ ಹೇಳಿದ್ರೆ, ದರ್ಪಣ ಅಂತ ತಗೊಳೋದು, ಜಸ್ಟ್ ನೀರಿಟ್ಟರೆ ಸಾಕು, ಮಧ್ಯದಲ್ಲಿ ಬರ್ತದೆ. ಸೊ ಇದನ್ನ ನಾನು ಪಿ ಅಕ್ಷರದಿಂದ ಸೂಚಿಸ್ತೀನಿ. ಆಯ್ತಾ? ಏನಿದು ಪಿ ಅಂತ ಹೇಳಿದ್ರೆ? ಪಿ ಅಂತ ಹೇಳಿದ್ರೆ ಧ್ರುವ ಕೇಂದ್ರ. ಏನಿದು? ಧ್ರುವ ಕೇಂದ್ರ. ಎಲ್ಲಿದೆ? ನಮ್ಮ ದರ್ಪಣದ ಮಧ್ಯಭಾಗದಲ್ಲಿ. ಹಾಗೆ ನಿಮ್ನ ಪೀನ ದರ್ಪಣ ಅಂತ ತಗೊಂಡ್ರೆ ಇದರ ಮಧ್ಯಭಾಗವನ್ನು ಕೂಡ ಒಂದು ಪಾಯಿಂಟ್ ಇರುತ್ತೆ. ಸೊ ಅದನ್ನು ಕೂಡ ನಾನು ಸೂಚಿಸ್ತೀನಿ, ಪಿ. ಹಾಗಾಗಿ ಪಿ ಅಂದ್ರೇನು? ನಮ್ಮ ದರ್ಪಣದ ಏನ್ ಮೇಲ್ಮೈ ಇದೆಯೋ ಅದರ ಮಧ್ಯಭಾಗವನ್ನು ನಾವೆಂತ ಕರಿತೇವೆ? ಧ್ರುವ ಕೇಂದ್ರ ಅಂತ ಕರಿತೇವೆ. ಯಾವ ಅಕ್ಷರ ಸೂಚಿಸ್ತೀವಿ? ಪಿ ಅಕ್ಷರದಿಂದ ಸೂಚಿಸ್ತೀವಿ ಮಕ್ಕಳೇ. ಆಮೇಲೆ ಇದೊಂದು ಗೋಳದ ಭಾಗ, ಹೌದಾ ಮಕ್ಕಳೇ? ಕರೆಕ್ಟಾ? ಈ ಗೋಳಕ್ಕೆ ನಮಗೆ ಒಂದು ಮಧ್ಯ ಬಿಂದು ಇರುತ್ತೆ, ಗೋಳ ಕೇಂದ್ರ ಅಂತ ಕರಿತೇವೆ. ಕೇಂದ್ರ ಅಂತ ಕರಿತೇವೆ, ಹೌದಾ? ಸೊ ಇದನ್ನೆಂತ ಕರಿತೇವೆ? ಕೇಂದ್ರ ಅಂತ ಕರಿತೇವೆ. ಇದನ್ನು ನಾನು ಏನ್ ಮಾಡ್ತೇನೆ? ಸೆಂಟರ್ ಅಂತ ಕರಿತೇವೆ ಇಂಗ್ಲಿಷಲ್ಲಿ. ಹಾಗಾಗಿ ಇದನ್ನ ಯಾವ ಅಕ್ಷರ ಸೂಚಿಸಿದೆ? ಸಿ ಅಂತ ಸೂಚಿಸ್ತೀನಿ. ಸೊ ಹಾಗಾಗಿ ಸಿ ಅಂದ್ರೆ ಏನು? ವಕ್ರತಾ ಕೇಂದ್ರ. ಸಿ ಅಂದ್ರೆ ವಕ್ರತಾ ಕೇಂದ್ರ. ನೋಡಿ, ಪಿ ದರ್ಪಣದ ಮಧ್ಯಭಾಗದಲ್ಲಿರುವುದು. ಆ ದರ್ಪಣದ ಒಂದು ಗೋಳಾಕೃತಿಯಲ್ಲಿರುವುದರಿಂದ ಆ ಗೋಳದ ಏನು ಕೇಂದ್ರ ಇದೆಯೋ ಅದನ್ನು ನಾವೇಂತ ಕರಿತೇವೆ? ವಕ್ರತಾ ಕೇಂದ್ರ ಅಂತ ಕರಿತೇವೆ. ಹಾಗೆ ಇಲ್ಲಿ ನಾವೇನಾದ್ರೂ ಪೀನ ದರ್ಪಣಕ್ಕೆ ಬರುವುದಾದ್ರೆ ಪೀನ ದರ್ಪಣವು ಕೂಡ ಗೋಳದ ಒಂದು ಭಾಗ ನೋಡ್ಬೋದು, ಹೌದಾ? ಸೊ ಇದೊಂದು ಗೋಳ, ಗೋಳದ ಒಂದು ಮಧ್ಯಭಾಗ ನೋಡಿ, ಇದು ಕೇಂದ್ರ ಅಂತ ಕರಿತೇನೆ, ಗೋಳದ ಕೇಂದ್ರ. ಇಲ್ಲಿ ನಾನು ಇದನ್ನು ವಕ್ರತಾ ಕೇಂದ್ರ ಅಂತ ಕರಿತೇನೆ. ಹಾಗಾಗಿ ಯಾವ ಅಕ್ಷರದಿಂದ ಸೂಚಿಸ್ತೀನಿ? ಸಿ. ಇಂಗ್ಲಿಷಲ್ಲಿ ಇದನ್ನ ನಾವು ಸೆಂಟರ್ ಆಫ್ ಕರ್ವೇಚರ್ ಅಂತ ಕರಿತೇವೆ. ಹಾಗಾಗಿ ನಾವು ಸಿ ಅಕ್ಷರದಿಂದ ಸೂಚಿಸಿದೀವಿ ಮಕ್ಕಳೇ. ಇಲ್ಲಿ ನಿಮ್ನ ದರ್ಪಣ ಮತ್ತು ಪೀನ ದರ್ಪಣಕ್ಕೆ ಸಂಬಂಧಪಟ್ಟ ಹಾಗೆ ಮಕ್ಕಳೇ ಒಂದು ವ್ಯತ್ಯಾಸವನ್ನು ನಾವು ಹೇಳಿದೀವಿ, ಪ್ರತಿಫಲಿಸುವ ಮೇಲ್ಮೈಗೆ ಸಂಬಂಧಪಟ್ಟ ಹಾಗೆ. ಹಾಗೆ ವಕ್ರತಾ ಕೇಂದ್ರಕ್ಕೆ ಸಂಬಂಧಪಟ್ಟ ಹಾಗೆ ಇನ್ನೊಂದು ವ್ಯತ್ಯಾಸವನ್ನು ಹೇಳ್ತಾ ಇದ್ದೀನಿ, ಎರಡನೇ ವ್ಯತ್ಯಾಸ. ಏನು ವ್ಯತ್ಯಾಸ ಅಂತ ಹೇಳಿದ್ರೆ, ಇಲ್ಲಿ ಏನು ಪ್ರತಿಫಲಿಸುವ ಮೇಲ್ಮೈನ ಮುಂಭಾಗದಲ್ಲಿ ನಾವು ಯಾವ್ದನ್ನು ನೋಡ್ಬೋದು? ವಕ್ರತಾ ಕೇಂದ್ರವನ್ನು ನೋಡ್ಬೋದು. ಹಾಗಾಗಿ ನಿಮ್ನ ದರ್ಪಣದಲ್ಲಿ ವಕ್ರತಾ ಕೇಂದ್ರ ಎಲ್ಲಿರುತ್ತೆ ಅಂತ ಕೇಳಿದ್ರೆ ಪ್ರತಿಫಲಿಸುವ ಮೇಲ್ಮೈನ ಮುಂಭಾಗದಲ್ಲಿ. ಪೀನ ದರ್ಪಣದಲ್ಲಿ ವಕ್ರತಾ ಕೇಂದ್ರ ಎಲ್ಲಿರುತ್ತೆ ಅಂತ ಕೇಳಿದ್ರೆ ಪ್ರತಿಫಲಿಸುವ ಮೇಲ್ಮೈನ ಹಿಂಭಾಗದಲ್ಲಿರುತ್ತೆ. ಇದು ನಮಗೆ ವ್ಯತ್ಯಾಸಗಳು. ಇನ್ನೊಂದು ವ್ಯತ್ಯಾಸವನ್ನು ನಾವು ಕೇಳ್ಬೋದು, ಯಾವುದಕ್ಕೆ? ನಿಮ್ನ ದರ್ಪಣಕ್ಕೂ ಮತ್ತು ಪೀನ ದರ್ಪಣಕ್ಕಿರುವಂತಹ ವ್ಯತ್ಯಾಸ. ಆಯ್ತಾ? ಈಗ ಮುಂದೆ ನಾವು ಇದನ್ನೊಂದು ಗೋಳ ಅಂತ ತಗೊಂಡ್ರೆ ಮಕ್ಕಳೇ, ಇಲ್ಲಿಂದ ಇಲ್ಲಿಗಿರುವ ದೂರ ಇದನ್ನೆಂತ ಕರಿತೇವೆ? ಇಲ್ಲಿಂದ ಪಿ ಇಂದ ಸಿಗಿರುವಂತಹ ದೂರ, ಇಲ್ಲಿ ನೋಡಿ, ಪಿ ಇಂದ ಸಿಗಿರುವಂತಹ ದೂರ ಏನಿದು? ಇದು ಒಂದು ಗೋಳ, ಇದು ಗೋಳದ ತ್ರಿಜ್ಯ. ಹಾಗಾಗಿ ನಾವು ಇದನ್ನೆಂತ ಹೇಳ್ಬೋದು ಮಕ್ಕಳೇ? ನಮಗೆ ವಕ್ರತಾ ಕೇಂದ್ರ ಅಂತ ಹೇಳಿದ್ನಲ್ಲ, ಹಾಗೆ ಇದನ್ನೆಂತ ಕರಿಬೋದು? ವಕ್ರತಾ
ತ್ರಿಜ್ಯ ಅಂತ ಕರಿಬೋದು. ಅದನ್ನು ಯಾವ ಅಕ್ಷರದಿಂದ ಸೂಚಿಸ್ತೀವಿ ಅಂತ ಹೇಳಿದ್ರೆ ಆರ್ ಅಕ್ಷರದಿಂದ ಸೂಚಿಸ್ತೀವಿ. ಸೊ ಇದೇನಿದು ವಕ್ರತಾ ತ್ರಿಜ್ಯ ಆಯ್ತಾ. ಹಾಗೆ ಇಲ್ಲಿಯೂ ಕೂಡ ನಮಗೆ ಪಿ ಇಂದ ಸಿಗಿರುವ ದೂರವನ್ನು ನಾವು ಎಂತ ಕರಿತೇವೆ, ವಕ್ರತಾ ತ್ರಿಜ್ಯ ಅಂತ ಕರಿತೀವಿ ಮಕ್ಕಳೇ. ಹಾಗೆ ವಕ್ರತಾ ತ್ರಿಜ್ಯ ಬಗ್ಗೆ ನಮಗೆ ಗೊತ್ತಾಯ್ತು. ನೆಕ್ಸ್ಟ್ ನಾವೇನು ಮಾಡುವ, ಈಗ ಈ ವಕ್ರತಾ ತ್ರಿಜ್ಯ ಮತ್ತು ಧ್ರುವ ಕೇಂದ್ರದ ಮೂಲಕ, ವಕ್ರತಾ ಕೇಂದ್ರ ಮತ್ತು ಧ್ರುವ ಕೇಂದ್ರ ಮೂಲಕ ಒಂದು ಉದ್ದವಾದ ಒಂದು ಸರಳ ರೇಖೆ ಹೋಗುವ ಹಾಗೆ ಒಂದು ಲೈನ್ನ ಬರೆಯುವ ಮಕ್ಕಳು. ಓಕೆ, ನೋಡಿ ಬರ್ದೆ. ಹಾಗೆ ಇಲ್ಲಿಯೂ ಕೂಡ ಬರೆಯೋ ಪಿನ ದರ್ಪಣಕ್ಕೆ ಮುಂದುವರಿಸುವ. ಎಷ್ಟು ಬೇಕಾದರೂ ಉದ್ದ ಮಾಡ್ಬೋದು ಮಕ್ಕಳೇ, ಇಷ್ಟೇ ಮಾಡಬೇಕು ಅಷ್ಟೇ ಮಾಡ್ಬೇಕಂತಿಲ್ಲ, ಎಷ್ಟು ಬೇಕಾದರೂ ಉದ್ದ ಮಾಡ್ಬೋದು ಆಯ್ತಾ. ಸೊ ಇಲ್ಲಿ ಈ ಒಂದು ಲೈನ್ ಏನಿದೆ ಕಾಲ್ಪನಿಕ ರೇಖೆ ಅಂತ ಕರಿತೀವಿ. ಎಂತ ಕರಿತೇವೆ, ಕಾಲ್ಪನಿಕ ರೇಖೆ, ನಾವೇ ಹಾಕಿಕೊಂಡಿರುವಂಥದ್ದು. ಹಾಗಾಗಿ ಇದನ್ನ ಕಾಲ್ಪನಿಕ ರೇಖೆ. ಇದನ್ನು ಮಕ್ಕಳೇ ನಾವು ಇದಕ್ಕೊಂದು ಹೆಸರು ಕೊಡ್ತೇವೆ, ಪ್ರಧಾನವಾಗಿರುವಂಥದ್ದು. ಹಾಗಾಗಿ ಇದರ ಹೆಸರು ಏನು ಕೊಡ್ಬೋದು ನಾವು, ಪ್ರಧಾನಾಕ್ಷ ಅಂತ ಕರಿತೇವೆ. ಸೊ ಪ್ರಧಾನಾಕ್ಷ. ಏನು ಪ್ರಧಾನಾಕ್ಷ ಅಂತ ಹೇಳಿದ್ರೆ, ಒಂದು ಸರಳ ರೇಖೆಯು ಯಾವ್ದ್ರ ಮೂಲಕ, ವಕ್ರತಾ ಕೇಂದ್ರದಿಂದ ಧ್ರುವ ಕೇಂದ್ರದ ಮೂಲಕ ಹಾದು ಹೋಗುವ ಕಾಲ್ಪನಿಕ ರೇಖೆಯನ್ನು ನಾವೆಂತ ಕರಿತೇವೆ ಮಕ್ಕಳೇ, ಪ್ರಧಾನಾಕ್ಷ ಅಂತ ಕರಿತೇವೆ. ಇದು ಪಿನ ದರ್ಪಣದಲ್ಲೂ ಕೂಡ ಹಾಗೆ ಬರ್ತೇವೆ, ನಿಮ್ನ ದರ್ಪಣದಲ್ಲೂ ಕೂಡ ಹಾಗೆ ಬರ್ತೇವೆ. ಯಾಕೆ ಬರಿಬೇಕಿದನ್ನ, ಇದು ನಮಗೆ ತುಂಬ ಮುಖ್ಯವಾಗಿರುವಂಥ ಒಂದು ಅಂಶ ಮಕ್ಕಳೇ. ಯಾಕೆ ಬರಿಬೇಕು ಅಂತ ಹೇಳಿದ್ರೆ, ನಾವು ಈ ರೇಖಾಚಿತ್ರವನ್ನು ಬಿಡಿಸ್ಬೇಕಂತ ಹೇಳಿದ್ರೆ ಮಕ್ಕಳೇ, ನಮಗೆ ಈ ಪ್ರಧಾನಾಕ್ಷ ಅಷ್ಟೇ ಮುಖ್ಯ. ನಮ್ಮ ಪ್ರತಿಬಿಂಬ ಹೇಗೆ ಉಂಟಾಗತ್ತೆ, ಅದರ ಸ್ವಭಾವ ಹೇಗಿರುತ್ತೆ, ಇದನ್ನೆಲ್ಲವನ್ನೂ ಕೂಡ ನಾವು ಹೇಳಬೇಕು ಅಂತ ಹೇಳಿದ್ರೆ ನಮಗೆ ಈ ಪ್ರಧಾನಾಕ್ಷ ತುಂಬ ಮುಖ್ಯವಾದ ಒಂದು ಕಾರ್ಯವನ್ನು ನಿರ್ವಹಿಸುತ್ತೆ ಮಕ್ಕಳೇ. ಹಾಗಾಗಿ ನಾವು ಯಾವುದ್ರ ಬಗ್ಗೆ ತಿಳ್ಕೊತೀವಿ, ಪ್ರಧಾನಾಕ್ಷದ ಬಗ್ಗೆ ತಿಳ್ಕೊಬೇಕಾಗತ್ತೆ. ಮಕ್ಕಳೇ, ಈಗೊಂದು ಸಣ್ಣ ಚಟುವಟಿಕೆಯನ್ನು ಮಾಡ್ತಾ ಇದ್ದೀವಿ ಅಲ್ಲ ಮಕ್ಕಳೇ. ನಾವು ಇಷ್ಟೋ ತನಕ ಈ ವಕ್ರತಾ ಕೇಂದ್ರ ಮತ್ತು ಧ್ರುವ ಕೇಂದ್ರದ ಬಗ್ಗೆ ತಿಳ್ಕೊಂಡ್ವಿ. ಇದು ಮುಂದುವರಿದ ಭಾಗ ತಿಳ್ಕೊಬೇಕು ಅಂತ ಹೇಳಿದ್ರೆ ಒಂದು ಸಣ್ಣ ಚಟುವಟಿಕೆಯನ್ನು ಮಾಡಬೇಕಾಗತ್ತೆ. ಇಲ್ಲಿ ನನ್ನ ಹತ್ರ ಎರಡೂ ದರ್ಪಣವನ್ನು ಕೂಡ ನಾನು ಬಳಸಿದ್ದೀನಿ, ಒಂದು ನಿಮ್ನ ದರ್ಪಣ ಮತ್ತು ಇನ್ನೊಂದು ಪಿನ ದರ್ಪಣ. ಈಗ ಸದ್ಯಕ್ಕೆ ನನ್ನ ಕೈಯಲ್ಲಿರುವಂಥದ್ದು ಪಿನ ದರ್ಪಣ. ಇಲ್ಲಿ ಪ್ರತಿಬಿಂಬ ಬೆಳಕಿನ ಕಿರಣಗಳು ಹೇಗೆ ಚಲಿಸುತ್ತೆ ಅನ್ನೋದನ್ನ ನೋಡೋಣ ಮಕ್ಕಳೇ. ಸೊ ಇಲ್ಲಿ ನೋಡಿರ್ಬೋದು ನೀವು, ಇಲ್ಲಿ ನಾನು ತೋರಿಸ್ತೀನಿ ನೋಡಿ ಮಕ್ಕಳೇ, ಇದಿಷ್ಟು ಭಾಗ ಇದೆಯಲ್ಲ, ಇಲ್ಲಿ ಎಲ್ಲ ಕಿರಣಗಳು ಕೂಡ ಇಲ್ಲೂ ಕೂಡ ನೋಡ್ಬೋದು ನೀವು. ಕಿರಣಗಳೆಲ್ಲ ಏನಾಗ್ತಾಯಿದೆ, ಸ್ವಲ್ಪ ದೂರ ಚಲಿಸಿದೆ. ಇದೆಲ್ಲ ನೋಡಿ ಮಕ್ಕಳೇ, ಹೌದಾ. ಕಿರಣಗಳೆಲ್ಲ ಏನಾಗ್ತಿದೆ, ದೂರ ಹೋಗ್ತಾ ಇದೆ, ಹತ್ರ ಬರ್ತಿಲ್ಲ, ದೂರ ಹೋಗ್ತಿದೆ. ಯಾವುದರಲ್ಲಿ, ಪಿನ ದರ್ಪಣದಲ್ಲಿ. ನಾನೀಗ ಏನು ಮಾಡ್ತೇನೆ, ಇದೇ ಪ್ರತಿಬಿಂಬವನ್ನು, ಈಗ ಒಂದು ಬೆಳಕಿನ ಕಿರಣಗಳನ್ನು ನೀವು ನಿಮ್ನ ದರ್ಪಣದ ನೋಡಿ ಎಲ್ಲ ಹತ್ರ ಬಂದಂಗಿದೆ, ಹೌದಾ. ಇನ್ನೊಂದ್ಸಲ ವ್ಯತ್ಯಾಸ ನೋಡ್ಕೊಳ್ಳಿ. ನಾನು ಈಗ ಬಳಸಿರುವಂಥದ್ದು ಯಾವುದು, ನಿಮ್ನ ದರ್ಪಣ, ಎಲ್ಲ ಹತ್ರ ಬಂದಿದೆ, ಹೌದಾ. ಈಗ ನಾನು ಇನ್ನೊಂದ್ಸಲ ಬಳಸ್ತೀನಿ ನೋಡಿ, ಇಲ್ಲಿ ಇದು ಯಾವುದು, ಪಿನ ದರ್ಪಣ, ಎಲ್ಲ ಏನಾಗ್ತಾ ಇದೆ, ದೂರ ಹೋಗ್ತಿದೆ. ಇದಿಷ್ಟು ಜಾಗವನ್ನು ಅಂದಾಜು ಮಾಡಿ ಮಕ್ಕಳೇ. ಸೊ ಇಲ್ಲಿ ಬೆಳಕಿನ ಕಿರಣಗಳೆಲ್ಲ ಏನಾಗಿದೆ, ದೂರ ಹೋಗಿದೆ. ಯಾವುದರಲ್ಲಿ, ಪಿನ ದರ್ಪಣದಲ್ಲಿ. ನಿಮ್ನ ದರ್ಪಣದೆಲ್ಲವೂ ಕೂಡ ಏನಾಗಿದೆ, ಹತ್ರ ಬಂದಿದೆ. ಈ ಒಂದು ವೀಕ್ಷಣೆಯನ್ನು ನಾವು ನೋಡ್ಕೊಬೇಕಾಗತ್ತೆ. ಈ ವೀಕ್ಷಣೆಯ ಆಧಾರದ ಮೇಲೆ ಈಗ ನಾವೇನು ಮಾಡ್ತೇವೆ, ನಿಮ್ನ ದರ್ಪಣ ಮತ್ತು ಪಿನ ದರ್ಪಣದ ರೇಖೀಯ ಚಿತ್ರವನ್ನು ಮುಂದುವರಿಸ್ತಾ ಹೋಗಬೇಕು. ನಾವಿನ್ನೂ ಮುಂದುವರಿಸಿಲ್ಲ, ನಾನು ಏನು ಮಾಡಿದ್ದೀವಿ, ಸಣ್ಣ ಒಂದು ಚಟುವಟಿಕೆ ಮೂಲಕ ಈಗ ಮುಂದುವರಿಸಬೇಕಾಗತ್ತೆ ಆಯಿತಾ. ಚಟುವಟಿಕೆ ನೋಡಿದ್ದೀನಿ ಅಂತ ತಿಳ್ಕೊತೀರಾ. ಸೊ ಈಗ ಬಳಸಿದ್ದು ಪಿನ ದರ್ಪಣ, ಬೆಳಕಿನ ಕಿರಣಗಳೆಲ್ಲ ಏನಾಗಿದೆ, ಹತ್ರ ಬಂದಿದೆ. ಇದನ್ನ ತೆಗಿತಿದ್ದೀನಿ, ನಿಮ್ನ ದರ್ಪಣವನ್ನು. ಈಗ ನಾನು ಯಾವ್ದು ಬಳಸ್ತಿದ್ದೀನಿ, ಪಿನ ದರ್ಪಣ. ಇಲ್ಲಿ ಬೆಳಕಿನ ಕಿರಣಗಳೆಲ್ಲ ಏನಾಗಿದೆ, ದೂರ ಹೋಗ್ತಾ ಇದೆ, ಹೌದಾ. ಸೊ ಈಗ ನೀವು ಈ ವೀಕ್ಷಣೆ ಆಧಾರದ ಮೇಲೆ ನಾವೀಗ ಮತ್ತೆ ಏನು ಮಾಡುವ, ನಮ್ಮ ರೇಖೀಯ ಚಿತ್ರಕ್ಕೆ ಹೋಗುವ. ಮಕ್ಕಳೇ, ಈಗ ನಾವೀಗ ಒಂದು ಸಣ್ಣ ಚಟುವಟಿಕೆಯನ್ನು ನೋಡಿದ್ವಿ. ಆ ಚಟುವಟಿಕೆ ನೋಡಿದಾಗ ನಾವು ಮಾಡಬೇಕಾಗಿದ್ದಂಥ ಒಂದು ಮುಖ್ಯವಾದ ವೀಕ್ಷಣೆ ಏನಂತ ಹೇಳಿದ್ರೆ,
ನಿಮ್ನ ದರ್ಪಣದಲ್ಲಿ ಎಲ್ಲ ಬೆಳಕಿನ ಕಿರಣಗಳು ಒಂದು ಸೈಡ್ ಬಂದು ಸೇರ್ತಿತ್ತು. ಪೀನ ದರ್ಪಣದಲ್ಲಿ ಬೆಳಕಿನ ಕಿರಣಗಳೆಲ್ಲ ಏನಾಗ್ತಿತ್ತು, ಹರಡ್ತಿತ್ತು. ಹೇಗೆ ಇದು ನೀವೇನಾದರೂ ನಿಮ್ಮ ಒಂದು ಪಠ್ಯಪುಸ್ತಕವನ್ನು ನೋಡೋದಾದರೆ ಮಕ್ಕಳೇ, ಇದರ ಚಿತ್ರವನ್ನು ನೋಡೋದಾದರೆ, ಸೊ ಇದು ನಮ್ಮ ಪೀನ ದರ್ಪಣ ಅಂತ ಹೇಳಿದರೆ ಪ್ರಧಾನಾಕ್ಷಿ ಪಿ ಮತ್ತು ಸಿ ಅಂತ ಹೇಳ್ತೇನೆ. ಹೌದಾ? ಎಲ್ಲ ಕಿರಣಗಳು ಈಗ ನೋಡಿ, ಕಿರಣಗಳೆಲ್ಲ ಬಂದು ಎಲ್ಲಿ ಬೀಳ್ತಾ ಇದೆ ಮಕ್ಕಳೇ? ಎಲ್ಲ ನಮ್ಮ ದರ್ಪಣದ ಮೇಲೆ ಬೀಳ್ತಾಯಿದೆ, ನಿಮ್ನ ದರ್ಪಣದ ಮೇಲೆ ಬೀಳ್ತಾಯಿದೆ. ಬಿದ್ದೇನಾಗ್ತಾ ಇದೆ, ಎಲ್ಲ ಕಿರಣಗಳು ಕೂಡ ಒಂದು ಭಾಗದಲ್ಲಿ ಸೇರ್ತಾ ಇದೆ. ನೋಡಿ, ಬಾಣದ ಗುರುತನ್ನು ಹಾಕ್ತಾ ಇದ್ದೀನಿ, ಮರಿತಾ ಇಲ್ಲ. ಹೌದಾ? ಎಲ್ಲ ಕಿರಣಗಳು ಒಂದು ಜಾಗದಲ್ಲಿ ಸೇರ್ತಾ ಇದೆ. ಪ್ರಯೋಗದಲ್ಲಿ ಈಗ ಚಟುವಟಿಕೆಯಲ್ಲಿ ಕೂಡ ನಾವು ನೋಡಿದ್ವಿ. ಹೌದಾ? ಬೆಳಕಿನ ಕಿರಣಗಳೆಲ್ಲ ನಿಮ್ನ ದರ್ಪಣದ ಏನಾಗ್ತಾ ಇತ್ತು, ಹತ್ರ ಬರ್ತಾ ಇತ್ತು. ಎಲ್ಲವೂ ಕೂಡ ಒಂದು ಜಾಗದಲ್ಲಿ ಹೋಗಿ ಏನಾಗುತ್ತೆ, ಸೇರುತ್ತೆ. ಯಾವುದರಲ್ಲಿ? ನಿಮ್ನ ದರ್ಪಣದಲ್ಲಿ. ಪೀನ ದರ್ಪಣದಲ್ಲಿ ನೋಡೋದಾದರೆ ಮಕ್ಕಳೇ, ಈ ಪೀನ ದರ್ಪಣವನ್ನು ನಾವೇನಾದರೂ ಬರೆದ್ರೆ ಈ ರೀತಿ, ಇದು ನಮ್ಮ ಪ್ರಧಾನಾಕ್ಷಿ, ಇದು ಪಿ ಅಂತ ಹೇಳಿದ್ರೆ ದರ್ಪಣ ಧ್ರುವ ಕೇಂದ್ರ, ಸಿ ಅಂತ ಹೇಳಿದ್ರೆ ವಕ್ರತಾ ಕೇಂದ್ರ. ಇಲ್ಲಿ ಬಿದ್ದಂತಹ ಒಂದು ಕಿರಣ ಏನಾಗ್ತಾ ಇತ್ತು ಅಂತ ಹೇಳಿದ್ರೆ ಸೇರ್ತಾ ಇರಲಿಲ್ಲ, ದೂರ ಹೋಗ್ತಾ ಇತ್ತು. ಹೌದಾ? ಈ ರೀತಿ ನೋಡಿ, ಇದು ನೀವು ನಿಮ್ಮ ಪಠ್ಯಪುಸ್ತಕದಲ್ಲೂ ಕೂಡ ಚಿತ್ರವನ್ನು ನೋಡ್ಬೋದು. ಎಲ್ಲವೂ ಕೂಡ ಏನಾಗ್ತಾ ಇದೆ, ದೂರ ಹೋಗ್ತಾ ಇದೆ. ಯಾಕೆ ಹೋಗ್ತಾ ಇದೆ, ಹೇಗೆ? ಪ್ರಾಯೋಗಿಕವಾಗಿ ನಾವು ಮಾಡಿದಾಗ ಹೌದು, ನಿಜ. ಏನು, ನಿಮ್ನ ದರ್ಪಣದಲ್ಲಿ ಏನು ಕಿರಣಗಳು ಪ್ರತಿಫಲಿಸ್ತಾ ಇದೆಯೋ ಎಲ್ಲವೂ ಕೂಡ ಬಂದು ಒಂದು ಜಾಗದಲ್ಲಿ ಸೇರ್ತಾ ಇತ್ತು. ಪೀನ ದರ್ಪಣದಲ್ಲಿ ಎಲ್ಲವೂ ಕೂಡ ಏನಾಗ್ತಾ ಇತ್ತು, ಹೊರಗೆ ಹೋಗ್ತಾ ಇತ್ತು, ಹರಡ್ತಾ ಇತ್ತು, ದೂರ ಹೋಗ್ತಾ ಇತ್ತು. ಹೌದಾ? ಹಾಗಾದರೆ ನಾವು ರೇಖೆಯ ಚಿತ್ರದಲ್ಲಿ ಇವುಗಳನ್ನ ತೋರಿಸೋದು ಹೇಗೆ? ಇದಕ್ಕೆ ನಾವೇನು ಮಾಡಬೇಕು ಮಕ್ಕಳೇ, ನಾವು ಮೊದಲನೇ ಒಂದು ಭಾಗದಲ್ಲಿ ಏನು ಮಾಡಿದ್ವಿ, ಬೆಳಕಿನ ಪ್ರತಿಫಲನದ ನಿಯಮಗಳ ಬಗ್ಗೆ ತಿಳ್ಕೊಂಡು ಆ ನಿಯಮಗಳನ್ನ ಇಟ್ಕೊಂಡು ನಾವೀಗೇನು ಮಾಡ್ತೇವೆ, ಈ ಒಂದು ಕಿರಣಗಳು ಯಾಕೆ ಸಂಧಿಸ್ತದೆ, ಯಾವುದರಲ್ಲಿ? ನಿಮ್ನ ದರ್ಪಣದಲ್ಲಿ. ಪೀನ ದರ್ಪಣ ಯಾಕೆ ಎಲ್ಲವೂ ಕೂಡ ಛೇದಿಸ್ತಾ ಇದೆ ಅನ್ನೋದನ್ನ ಕಂಡುಹಿಡಿಬೇಕಾಗತ್ತೆ. ನೋಡಿ ಮಕ್ಕಳೇ, ಇಲ್ಲಿ ಒಂದು ವಸ್ತು ಇದೆ ಅಂತ ತಿಳ್ಕೊತೀನಿ. ಎಲ್ಲಿದೆ? ದೂರದಲ್ಲಿದೆ. ಎಷ್ಟೋ ದೂರದಲ್ಲಿದೆ, ಗೊತ್ತಿಲ್ಲ. ಹಾಗಾಗಿ ಆ ದೂರದಲ್ಲಿ ಅನ್ನೋದಕ್ಕಿಂತ ನಾನೊಂದು ಪದ ಬಳಸ್ತೀನಿ. ಏನು? ಅನಂತದಲ್ಲಿದೆ. ಆಯಿತಾ? ಅನಂತ ಅಂತ ಹೇಳೋದು ಎಲ್ಲ ದೂರದಲ್ಲಿ, ಗೊತ್ತಿಲ್ಲ, ಕಾಣಿಸ್ತಿಲ್ಲ, ನನಗೂ ಕಾಣಿಸ್ತಾ ಇಲ್ಲ, ನಿಮಗೂ ಕಾಣಿಸ್ತಿಲ್ಲ. ಆಯಿತಾ? ಸೊ ಇದನ್ನು ನಾನು ವಸ್ತುವನ್ನು ಎ ಬಿ ಅಂತ ಕರಿತೀನಿ. ನೆನ್ಪಿಟ್ಕೊಳ್ಳಿ, ಈ ರೀತಿಯೇ ಬರೀಬೇಕು. ಎ ಬಿ. ಇದಕ್ಕೆ ಒಂದು ಮೇಲೆ ಕ್ಯಾಪ್ ಬೇಕು. ಯಾಕೆ? ಅದು ನೇರವಾಗಿದೆಯೋ ತಲೆ ಕೆಳಗಾಗಿದೆಯೋ ಅಂತ ತಿಳ್ಕೊಬೇಕಲ್ಲ. ಸೊ ಅದಕ್ಕೋಸ್ಕರ ಈ ರೀತಿ ಬರಿತೇವೆ. ಅದು ಮುಂದೆ ಕಲಿತೇವೆ ನಾವು. ಈಗೇನು ಮಾಡ್ತೇವೆ, ಈ ಬೆಳಕಿನ ಕಿರಣ ಏನಿದೆಯೋ ಎಲ್ಲ ಭಾಗದಿಂದನೂ ಬರುತ್ತೆ ಮಕ್ಕಳೇ. ನೋಡಿ, ಪ್ರತಿಯೊಂದು ಭಾಗದಿಂದನೂ ಕೂಡ ಹಾದು ಹೋಗ್ತದೆ. ಆದರೆ ನಮಗೆ ಚಿತ್ರವನ್ನು ತೋರಿಸೋಕ್ಕೆ ಒಂದು 2 ರಿಂದ 4 ಸಾಕು, 2 ಸಾಕು. ಮಿನಿಮಮ್ ನಾವು ಪ್ರತಿಬಿಂಬ ಹೇಗೆ ಉಂಟಾಗಿದೆ ಅಂತ ನೋಡೋದಕ್ಕೆ 2 ಸಾಕು. ಇಲ್ಲಿ ನಾನೇನು ಮಾಡ್ತೇನೆ ನೋಡಿ ಮಕ್ಕಳೇ, ಒಂದು ಬೆಳಕಿನ ಕಿರಣ ನೇರವಾಗಿ ಯಾವುದ್ರ ಮೇಲೆ ಬೀಳ್ತಾ ಇದೆ ನಮಗೆ? ನೇರವಾಗಿ ನಿಮ್ನ ದರ್ಪಣದ ಪ್ರತಿಫಲಿತ ಮೇಲ್ಮೈನ ಮೇಲೆ ಬಿತ್ತು. ಮುಂದೆ ಹೋಗತ್ತಾ? ಇಲ್ಲ. ಯಾಕೆ? ಇದು ದರ್ಪಣ. ಬೆಳಕಿನ ಕಿರಣ ಏನಾಗಬೇಕು? ಪ್ರತಿಫಲಿಸಬೇಕು. ಹೇಗೆ ಪ್ರತಿಫಲಿಸತ್ತೆ ಅನ್ನೋದು ನೋಡಬೇಕಾಗತ್ತೆ ಮಕ್ಕಳೇ. ಸೊ ಪ್ರತಿಫಲನ ಹೇಗಾಗತ್ತೆ ಅಂತ ಹೇಳಿದ್ರೆ, ಇಲ್ಲಿ ನಿಯಮದ ಪ್ರಕಾರ ನಾವೇನು ಮಾಡಬೇಕು, ನಾನು ಬೆಳಿಗ್ಗೆ ಹೇಳಿದ್ದೀನಿ ಮಕ್ಕಳೇ, ಒಂದು ದರ್ಪಣ ತಗೊಂಡ್ರೆ ಏನಾಯಿತು, ಪತನ ಕಿರಣ ಬಿದ್ದರೆ ಇದು ಲಂಬ ಎಳಿತೇವೆ ಪತನ ಬಿಂದುವಿನಿಂದ. ಇದು ಎಷ್ಟು ಕೋನದಲ್ಲಿದೆಯೋ ಅಷ್ಟೇ ಕೋನದಲ್ಲಿ ಇದೇನಬೇಕು, ಪ್ರತಿಫಲಿಸಬೇಕು. ಬೆಳಕಿನ ಪ್ರತಿಫಲನದ ಮೊದಲ ನಿಯಮ. ಹೌದಾ? ಇದು ಹೇಗೆ ಪ್ರತಿಫಲಿಸಬೇಕು, ಇದು ನಾವಿಲ್ಲಿ ಅರ್ಥ ಮಾಡ್ಕೊಬೇಕಾಗಿದ್ದ ಮುಖ್ಯವಾದ ವಿಷಯ. ನೆನ್ಪಿಟ್ಕೊಳ್ಳಿ ಮಕ್ಕಳೇ, ಈ ದರ್ಪಣ ನಿಮ್ನ ದರ್ಪಣ ಆಗಿರ್ಬೋದು, ಪೀನ ದರ್ಪಣ ಆಗಿರ್ಬೋದು, ಇದು ಗೋಳದ ಒಂದು ಭಾಗ. ಗೋಳದ ಒಂದು ಭಾಗ. ಇದರ ಮೇಲ್ಮೈಗೆ ನಾನು ಲಂಬವನ್ನು ಎಳಿಬೇಕು. ಲಂಬವನ್ನು ಎಲ್ಲಿಂದ ಎಳಿಬೇಕೀಗ? ಹೀಗೆ ಲಂಬ ಎಳಿಲ್ಲ, ಹೀಗೆ ಎಳಿಲ್ಲ, ಹೀಗೆ ಎಳಿಲ್ಲ. ಹೇಗೆ ಎಳಿಲ್ಲ ಲಂಬ? ಲಂಬವನ್ನು ಎಳಿಬೇಕು ಅಂತ ಹೇಳಿದ್ರೆ ನೆನ್ಪಿಟ್ಕೊಳ್ಳಿ ಮಕ್ಕಳೇ, ಯಾವತ್ತೂ ಕೂಡ ನೀವು ಒಂದು ಗೋಳ ತಗೊಂಡಿದ್ರೆ ಅದಕ್ಕೆ ಲಂಬವನ್ನು ಯಾವಾಗಲೂ ಕೂಡ ನಾವು ಎಲ್ಲಿಂದ ಎಳಿಬೇಕಾಗತ್ತೆ? ಸಿಯಿಂದ. ಅಂದರೆ ಆ ಗೋಳದ ಕೇಂದ್ರದಿಂದನೇ ಲಂಬವನ್ನು ಎಳಿಬೇಕು. ಇದನ್ನು ನೆನ್ಪಿಟ್ಕೊಂಡು ನಾವೀಗೇನು ಮಾಡ್ತೇವೆ, ನಮ್ಮ ಒಂದು ರೇಖಾಚಿತ್ರವನ್ನು ಬರಿತೇವೆ ಮಕ್ಕಳೇ. ಸೊ ಹಾಗಾಗಿ ಈಗೇನು ಬರಿತಾ ಇದ್ದೇವೆ, ಲಂಬವನ್ನು ಬರಿತಾ ಇದ್ದೀವಿ ಮಕ್ಕಳೇ. ಸೊ ಲಂಬವನ್ನು ಒಂದಿಷ್ಟು ಬರೆದೆ, ಡಾಟೆಡ್ ಲೈನ್ಸಲ್ಲಿ ಬರ್ದೀನಿ. ಇದೇನು ಹಾಗಾದರೆ
ಪತನ ಕೋನ ಯಾವ ಅಕ್ಷರ ಸೂಚಿಸ್ತೀನಿ ಐ. ಅಷ್ಟೇ ಕೋನದಲ್ಲಿ ಇದೇನಾಗಬೇಕೀಗ ಪ್ರತಿಫಲಿಸಬೇಕು. ಹೇಗೆ ಪ್ರತಿಫಲಿಸ್ತದೆ ನೋಡಿ ಮಕ್ಕಳು, ಅಷ್ಟೇ ಕೋನದಲ್ಲಿ ಪ್ರತಿಫಲನ ಆಗ್ತಾ ಇದೆಯಲ್ಲ. ಸೊ ನೋಡಿ ಈ ರೀತಿಯಾಗಿ ಪ್ರತಿಫಲಿಸ್ತು, ಹೌದಾ? ಅಷ್ಟೇ ಕೋನದಲ್ಲಿ ಇದೇನಾಯಿತು ಪ್ರತಿಫಲಿಸ್ತು, ಆಯಿತಾ? ಒಂದು ರೇಖೆ ನಾನು ಹೇಳಿದ್ದೇನೆ, ನಮಗೆ ಗೊತ್ತಾಗಬೇಕು ಅಂತ ಹೇಳಿದ್ರೆ ಮಿನಿಮಮ್ ಒಂದು 2 ಆದರೂ ಬೇಕಾಗುತ್ತೆ ರೇಖಾಚಿತ್ರಕ್ಕೆ. ಸೊ ಹಾಗೆ ನಾನು ಇಲ್ಲಿ ಕೆಳಗಿಂದ ಬಿ ಇಂದ ಒಂದು ಬರಿತೀನಿ. ಇಲ್ಲೊಂದು ಪತನ ಕಿರಣ ಬಿತ್ತು. ಯಾವುದ್ರ ಮೇಲೆ ಬಿತ್ತು? ನಮ್ಮ ದರ್ಪಣದ ಮೇಲೆ ಬಿತ್ತು. ಬಾಣದ ಗುರುತು ಹಾಕಿದ್ದೀನಿ ನೋಡಿ ಮಕ್ಕಳೇ. ಹಾಗಾಗಿ ಇದು ಪತನ ಕಿರಣ. ನೆಕ್ಸ್ಟ್ ಏನು ಮಾಡಬೇಕಾಗತ್ತೆ? 2ನೇ ಸ್ಟೆಪ್ಪು, ಲಂಬ ಎಳಿಬೇಕು. ಎಲ್ಲಿಂದ ಎಳಿಬೇಕು? ಮೇಲ್ಗಡೆಗೆ ಎಲ್ಲಿಂದ ಹೇಳಿದೆ? ಸಿ ಇಂದ. ಯಾವುದೇ ಭಾಗ ತಗೊಳ್ಳಿ, ಎಲ್ಲಿಂದ ಎಳಿಬೇಕು ಲಂಬವನ್ನು? ಸಿ ಇಂದನೇ ಎಳಿಬೇಕು. ಯಾಕೆ? ಇದು ಗೋಳದ ಕೇಂದ್ರದಿಂದನೇ ಲಂಬವನ್ನು ಎಳಿಬೇಕು. ಹಾಗಾಗಿ ಗೋಳದ ಕೇಂದ್ರದಿಂದ ನಾನೇನು ಮಾಡಿದೆ ಮಕ್ಕಳೇ? ಒಂದು ಲಂಬವನ್ನು ಎಳಿತೀನಿ. ಇದೇನು? ಪತನ ಕೋನ ಐ. ಸೊ ಇಲ್ಲಿ ನಾನು ಬರೆಯಕ್ಕೆ ಮರ್ತದೆ. ಇದೇನು? ಪ್ರತಿಫಲನ ಕೋನ ಆರ್. ಅಷ್ಟೇ ಕೋನದಲ್ಲಿ ಏನಾಗಬೇಕಿದು? ಪ್ರತಿಫಲಿಸಬೇಕು. ನೋಡಿ ಮಕ್ಕಳೇ, ಅಷ್ಟೇ ಕೋನದಲ್ಲಿ ಏನಾಗಬೇಕಿದು? ಪ್ರತಿಫಲಿಸಬೇಕು. ಪ್ರತಿಫಲಿಸ್ತಲ್ಲ? ಫೈನ್. ಸೊ ಇದೇನು? ಆರ್, ಹೌದಾ? ಇದೇನಾಯ್ತು? 2 ಕೂಡ ಬಂದು ಒಂದು ಜಾಗದಲ್ಲಿ ಸೇರ್ತು. ಬೇಕಾದರೆ ಇನ್ನೂ ಒಂದು ಪತನ ಕಿರಣವನ್ನು ಬರೀರಿ. ಲಂಬ ಎಳಿಬೇಕು. ಎಲ್ಲಿಂದ ಎಳಿಬೇಕು? ಸಿಯಿಂದ ಎಳಿಬೇಕು. ಪತನ ಕಿರಣ, ಪತನ ಕೋನ, ಅಷ್ಟೇ ಕೋನದಲ್ಲಿ ಏನಾಗಬೇಕಿದು? ಪ್ರತಿಫಲಿಸಬೇಕು. ಎಲ್ಲಿಗೆ ಬಂದು ಸೇರ್ತು? ಇಲ್ಲಿ ಯಾವುದೋ ಒಂದು ಬಿಂದುವಿಗೆ ಬಂದು ಸೇರ್ತು, ಹೌದಾ? ಇನ್ನೂ ಒಂದು ಪತನ ಕಿರಣವನ್ನು ಬರೀರಿ, ಹೌದಾ? ಬಿತ್ತು. ಮತ್ತೇನು ಮಾಡಬೇಕು? ನೆಕ್ಸ್ಟು ಲಂಬ ಎಳಿಬೇಕು. ಎಲ್ಲಿಂದ? ಸಿಯಿಂದ. ಅಷ್ಟೇ ಕೋನದಲ್ಲಿ ಏನಾಗಬೇಕಿದು? ಪ್ರತಿಫಲಿಸಬೇಕು. ಎಲ್ಲವೂ ಕೂಡ ಬಂದು ಏನಾಗ್ತಾ ಇದೆ? ಒಂದು ಬಿಂದುವಿನಲ್ಲಿ ಸೇರ್ತಾ ಇದೆ, ಸಂಧಿಸ್ತಾ ಇದೆ. ಹಾಗಾಗಿ ಪ್ರತಿಫಲಿತ ಕಿರಣಗಳೆಲ್ಲವೂ ಕೂಡ ಏನಾಗ್ತಾ ಇದೆ? ಸಂಧಿಸ್ತಾ ಇದೆ. ಯಾವುದರಲ್ಲಿ? ನಿಮ್ನ ದರ್ಪಣದಲ್ಲಿ. ಈ ಪ್ರತಿಬಿಂಬ ಏನು ಸಂಧಿಸ್ತಾ ಇದೆಯಲ್ಲ ಎಲ್ಲವೂ ಕೂಡ, ಈ ಬಿಂದುವನ್ನು ನಾವು ಎಲ್ಲವೂ ಕೂಡ ಬಂದು ಸೇರುವುದಲ್ಲ, ಸಂಗಮ ಬಿಂದು ಅಂತ ಕರಿತೇವೆ, ಫೋಕಲ್ ಪಾಯಿಂಟ್ ಅಂತ ಇಂಗ್ಲೀಷಲ್ಲಿ ಕರಿತೇವೆ. ಎಲ್ಲವೂ ಕೂಡ ಬಂದು ಸಂಧಿಸ್ತಾ ಇದೆ, ಸಂಗಮ ಆಗ್ತಾ ಇದೆ. ಹಾಗಾಗಿ ಎಫ್ ಅನ್ನೋದು ಸಂಗಮ ಬಿಂದು. ಹಾಗಾಗಿ ಸಂಗಮ ಬಿಂದು ಅಂತ ಒಂದು ಪದ ಬಂತೀಗ. ಸೊ ಹಾಗಾಗಿ ಎಫ್ ಅಂದರೆ ಏನು? ಸಂಗಮ ಬಿಂದು. ಸಂಗಮ ಬಿಂದು ಅಂದರೆ ಏನು? ಎಲ್ಲ ಪ್ರತಿಫಲಿತ ಕಿರಣಗಳು ಬಂದು ಪ್ರಧಾನಾಕ್ಷ ಮೇಲೆ ಸೇರುವಂತಹ ಬಿಂದು ಏನಿದೆಯೋ ಆ ಬಿಂದುವನ್ನು ನಾವು ಸಂಗಮ ಬಿಂದು ಅಂತ ಕರಿತೇವೆ, ಆಯಿತಾ? ಸೊ ಇದು ಯಾವುದ್ರಲ್ಲಿ ನಾವು ನೋಡಿದೀಗ? ನಿಮ್ನ ದರ್ಪಣದಲ್ಲಿ. ಹಾಗಾಗಿ ನಿಮ್ನ ದರ್ಪಣದಲ್ಲಿ ನಾನು ಬರೆದು ಸರಿಯಲ್ಲ. ಹಾಗಾದರೆ ಪ್ರಯೋಗ ಮಾಡಿದ್ದು ಕೂಡ ಸರಿಯಲ್ಲ. ಪ್ರಯೋಗದಲ್ಲೂ ಕೂಡ ಎಲ್ಲ ಕಿರಣಗಳ ಹತ್ರ ಬಂತು, ಹೌದಾ? ಇಲ್ಲೂ ಕೂಡ ಎಲ್ಲ ಕಿರಣಗಳ ಹತ್ರ ಬಂದೆಲ್ಲ ಸೇರಿಲ್ವಾ? ಹಾಗಾದರೆ ನಮ್ಮ ಪ್ರಯೋಗಕ್ಕೂ ರೇಖೆಯ ಚಿತ್ರಕ್ಕೇನಾಯಿತು? ಯಾವುದೇ ಸಮಸ್ಯೆ ಇಲ್ಲ, ಸರಿಯಾಗಿದೆ. ಹಾಗೆ ಈಗ ಪೀನ ದರ್ಪಣದಲ್ಲಿ ನೋಡೋದಾದರೆ ಇಲ್ಲಿ ಕೂಡ ನಾವೇನು ಮಾಡಬೇಕಾಗತ್ತೆ? ನಮ್ಮ ಒಂದು ಇದನ್ನು ಬರಿಬೇಕಾಗತ್ತೆ. ಇಲ್ಲಿ ಹೇಗೆ ಬರೆಯುವುದು ಅನ್ನೋದನ್ನ ನೋಡುವ ಮಕ್ಕಳೇ. ಇಲ್ಲೊಂಚೂರು ನಾನು ಪ್ರಧಾನಾಕ್ಷೆಯನ್ನು ಉದ್ದ ಮಾಡ್ತೇನೆ, ಆಯಿತಾ? ಈಗ ಇಲ್ಲೆಲ್ಲೋ ಒಂದು ವಸ್ತು ಇದೆ ಅಂತ ತಿಳ್ಕೊಳ್ಳೋಣ, ಎ ಬಿ. ಇಲ್ಲೂ ಕೂಡ ವಸ್ತು ಎಲ್ಲಿದೆ? ಅನಂತದಲ್ಲಿ. ಗೊತ್ತಿಲ್ಲ ಎಲ್ಲಿದೆ ಅಂಥೇಳಿ, ಅನಂತದಲ್ಲಿ ಅಂತ ಆಗ್ತೇನೆ, ಆಯಿತಾ? ಫೈನ್. ಸೊ ಈಗ ಒಂದು ಕಿರಣ ಬಂದು ಬಿತ್ತು. ಎಲ್ಲಿಗೆ ಬಿತ್ತು? ನಮ್ಮ ಪೀನ ದರ್ಪಣದ ಮೇಲ್ಮೈ ಮೇಲೆ ಬಿತ್ತು. ಪೀನ ದರ್ಪಣದ ಮೇಲ್ಮೈ ಮೇಲೆ ಬಿದ್ದು ಏನಾಗಬೇಕಿದು? ಪ್ರತಿಫಲಿಸಬೇಕು. ಕೆಳಗೆ ಬರತ್ತಾ ಮೇಲೆ ಹೋಗತ್ತಾ? ಹೆಂಗೆ ಕಂಡುಹಿಡಿಯೋದು? ಕೆಳಗೂ ಬರ್ಬೋದು, ಮೇಲೆ ಹೋಗ್ಬೋದಲ್ಲ. ನೋಡಿ ಮಕ್ಕಳೇ, ನಾನು ಹೇಳಿದ್ದೇನೆ ನಮಗೆ ಪ್ರತಿಫಲನದ ನಿಯಮಗಳನ್ನ ನಾವು ಅಭ್ಯಾಸ ಮಾಡಬೇಕು. ಮೊದಲ ನಿಯಮ ನಮಗೆ ತುಂಬ ಮುಖ್ಯ. ನಾವೀಗ ಏನು ಮಾಡಬೇಕು? ಹಾಗಾದರೆ ಇದಕ್ಕೆ ಲಂಬ ಎಳಿಬೇಕು. ಇಲ್ಲಿಂದ ಲಂಬ ಎಳಿಲ್ಲ, ಇಲ್ಲಿಂದ ಎಳಿಲ್ಲ, ಕನ್ಫ್ಯೂಸ್ ಆಗಿದೆ ಈಗ ಲಂಬ, ಹೌದಾ? ಇದು ಕೂಡ ಗೋಳದ ಒಂದು ಭಾಗ, ಹೌದಾ? ಗೋಳದ ಒಂದು ಭಾಗ ಅಂತ ಹೇಳಿದ್ರೆ ಲಂಬ ಎಲ್ಲಿಂದ ಎಳಿಬೇಕು? ಗೋಳದ ಕೇಂದ್ರದಿಂದನೇ ಎಳಿಬೇಕು. ಇಲ್ಲಿ ವಕ್ರತ ಕೇಂದ್ರದಿಂದನೇ ಎಳಿಬೇಕು. ನೋಡಿ ಮಕ್ಕಳೇ, ಸಿ ಇಂದನೇ ಎಳಿಬೇಕು, ಹೌದಾ? ಸೊ ಇದೇನು ಹಾಗಾದರೆ? ನಮ್ಮ ಲಂಬ. ನೋಡಿ, ಇದು ನಮ್ಮ ಲಂಬ. ಇದೇನು? ಪತನ ಕೋನ. ಅಷ್ಟೇ ಕೋನದಲ್ಲಿ ಏನಾಗಬೇಕಿದು? ಪ್ರತಿಫಲಿಸಬೇಕು. ನೋಡಿ, ಪ್ರತಿಫಲಿಸ್ತು. ನೋಡಿ, ಹಾಗಾಗಿ ಪ್ರತಿಫಲಿತ ಕಿರಣ ಎಲ್ಲಿಂದ ಹೋಗ್ತಾ ಇದೆ? ಮೇಲ್ ಹೋಗ್ತಾ ಇದೆ, ಕೆಳಗೆ ಬರ್ತಾ ಇಲ್ಲ. ಎಲ್ಲಿ ಹೋಗ್ತಾ ಇದೆ? ಮೇಲ್ ಹೋಗ್ತಾ ಇದೆ.
ಹಾಗಾಗಿ ಇಲ್ಲಿ ಪ್ರತಿಫಲಿತ ಕೋನ ಪತನ ಕೋನ ಪ್ರತಿಫಲನ ಕೋನ ನೋಡಿಕೊಂಡು ನಾವೇನು ಮಾಡಿದ್ವಿ, ಈ ರೇಖಾಚಿತ್ರವನ್ನು ಬರೆದ್ವಿ. ಈಗ ಕೆಳಗಡೆಯಿಂದ ಇನ್ನೂ ಒಂದು ರೇಖಾವನ್ನು ಬರೆಯೋಣ ಮಕ್ಕಳೇ. ಆಯಿತಾ, ಇಲ್ಲಿ ಒಂದು ಬೆಳಕಿನ ಕಿರಣ ಬಿತ್ತು ಅಂತ ತಿಳ್ಕೋಣ. ಸೊ ಈಗಿದು ಎಲ್ಲಿ ಈ ರೀತಿ ಪ್ರತಿಫಲಿಸ್ತದೆ, ಮೇಲೆ ಪ್ರತಿಫಲಿಸ್ತದೆ, ಅದು ಕೆಳಗೆ ಬರ್ತದೋ. ಸೊ ಇಲ್ಲೂ ಕೂಡ ನಾವು ಮೊದಲ ನಿಯಮವನ್ನು ಪಾಲಿಸಬೇಕು. ಮೊದಲೇನು ಮಾಡಬೇಕು, ಪತನ ಕಿರಣ ಬರೆದಾದ್ಮೇಲೆ ಅದಕ್ಕೆ ನಾವೇನು ಮಾಡಬೇಕು, ಪತನ ಬಿಂದುವಿನಲ್ಲಿ ಲಂಬವನ್ನು ಎಳಿಬೇಕು. ಇಲ್ಲಿ ಲಂಬವನ್ನು ಎಲ್ಲಿ ಎಳಿತೀರಾ ಅಂತ ಹೇಳಿದ್ರೆ ಸಿ ಇಂದನೇ ಎಳಿಬೇಕು. ಹೌದಾ, ಸಿ ಇಂದ ಲಂಬ ಎಳೆದಿದ್ದೀನಿ. ಹೌದಾ, ಹಾಗಾದ್ರೆ ಇದೇನಾಯ್ತು, ಪತನ ಕೋನ. ಸೊ ಅಷ್ಟೇ ಕೋನದಲ್ಲಿ ಏನಾಗಬೇಕಿದು, ಪ್ರತಿಫಲಿಸಬೇಕು. ಪ್ರತಿಫಲನ ಕೋನವನ್ನು ಕೂಡ ಬರದೆ ನೋಡಿ, ಅಷ್ಟೇ ಕೋನದಲ್ಲಿ ಏನಾಯ್ತಿದು, ಪ್ರತಿಫಲಿಸ್ತು. ಹೌದಾ, ಬಾಣದ ಗುರುತು ಮರಿಬಾರ್ದು. ಪತನ ಕೋನ ಪ್ರತಿಫಲನ ಕೋನ ಯಾವುದಂತ ಗೊತ್ತಾಗೋದೇ ಯಾವುದರಿಂದ, ಬಾಣದ ಗುರುತಿಂದ ಬರದೆ. ಈಗ ಈ ಪತನ ಕಿರಣ ಮತ್ತು ಪ್ರತಿಫಲಿತ ಕಿರಣ ಎರಡೂ ಕೂಡ ಬರದೆ ಎಲ್ಲ ಆಯಿತು. ಪ್ರತಿಫಲಿತ ಕಿರಣಗಳು ಒಂದು ಆ ಕಡೆ ಹೋಗ್ತಿದೆ, ಒಂದು ಈ ಕಡೆ ಹೋಗ್ತಿದೆ, ಎರಡು ಸಂಧಿಸ್ತಿಲ್ಲ. ಏನು ಮಾಡೋದು, ನಾನು ಅಕಸ್ಮಾತ್ ನನ್ನ ಕಣ್ಣಿಲ್ಲಿದೆ ಅಂತ ತಿಳ್ಕೊಳ್ಳಿ, ನನ್ನ ಕಣ್ಣಿಲ್ಲಿದೆ, ನಾನು ಈ ಕಿರಣವನ್ನು ನೋಡಿದರೆ ಈ ಕಿರಣ ನನಗೆ ಎಲ್ಲಿಂದ ಬಂದಂಗೆ ಕಾಣಿಸ್ತಾ ಇದೆ, ಇಲ್ಲೆಲ್ಲಿಂದನೋ ಬಂದಂಗೆ ಕಾಣಿಸ್ತಾ ಇದೆ. ಹೌದಾ, ಆಮೇಲೆ ಇಲ್ಲಿಂದ ನಾನು ಕಣ್ಣಿಡ್ತೀನಿ, ನಾನು ಈ ಕಿರಣ ಎಲ್ಲಿಂದ ಬಂದಿದೆ ಅಂತ ನೋಡ್ತೇನೆ. ಈ ಕಿರಣ ಎಲ್ಲಿಂದ ಬಂದಿದೆ ಅಂತ ನೋಡಿದಾಗ ಇದು ಕೂಡ ನನಗೆ ಇಲ್ಲೆಲ್ಲಿಂದನೋ ಬಂದಂಗೆ ಕಾಣಿಸ್ತಾ ಇದೆ. ಇದೆರಡೂ ಕೂಡ ಒಂದು ಜಾಗದಲ್ಲಿ ಸೇರ್ತು. ಏನಿದು, ಸಂಗಮ ಬಿಂದು. ನೋಡಿ, ಇದು ಸೇರಿಲ್ಲ. ಸೇರುವ ಹಾಗೆ ನಾವೇನು ಮಾಡಿದ್ವಿ, ಅಲ್ಲಿಂದ ಬಂದಿರ್ಬೋದು ಅಂತ ಹೇಳಿದ್ವಿ ಅಲ್ಲ, ಹಿಂದೆ ವೃದ್ಧಿಸಿದ್ವಲ್ಲ. ಸೊ ಹಾಗಾಗಿ ಇಲ್ಲಿ ಏನು ಸಿಕ್ತು, ನಮಗೊಂದು ಬಿಂದು ಸಿಕ್ತು. ಎರಡೂ ಕಿರಣಗಳು ಸೇರುವ ಹಾಗೆ ಮಾಡಿದ್ವಿ, ಎರಡೂ ಪ್ರತಿಫಲಿತ ಕಿರಣಗಳು ಸೇರುವ ಹಾಗೆ ಮಾಡಿದ್ವಿ. ಈ ಬಿಂದುವನ್ನೇ ನಾವೆಂತ ಕರಿತೀವಿ, ಸಂಗಮ ಬಿಂದು. ಒಂದು ನೆನ್ಪಿಟ್ಕೊಳ್ಳಿ, ಇಲ್ಲಿ ನಿಮ್ನ ದರ್ಪಣದಲ್ಲಿ ಎಲ್ಲ ಸಂಗಮ ಬಿಂದು ಆಗಿರ್ಬೋದು, ವಕ್ರತ ಕೇಂದ್ರ ಆಗಿರ್ಬೋದು, ಪ್ರತಿಫಲಿತ ಮೇಲ್ಮೈನ ಕಡೆಗಿರ್ತದೆ, ಮುಂಭಾಗದಲ್ಲಿರ್ತದೆ. ಆದರೆ ಪೀನ ದರ್ಪಣದಲ್ಲಿ ನಮಗೆ ಸಂಗಮ ಬಿಂದು ಆಗಿರ್ಬೋದು ಅಥವಾ ವಕ್ರತಾ ಕೇಂದ್ರ ಆಗಿರ್ಬೋದು, ಎರಡೂ ಕೂಡ ನಮ್ಮ ದರ್ಪಣದ ಹಿಂಭಾಗದಲ್ಲಿ ಇರುತ್ತದೆ. ಇದು ಮುಖ್ಯವಾದ ವ್ಯತ್ಯಾಸವನ್ನು ನಾವು ತಿಳ್ಕೊಬೇಕಾಗಿರೋದು ಮಕ್ಕಳೇ. ಸೊ ಇದಿಷ್ಟು ಆದಮೇಲೆ ಇನ್ನೊಂದು ಸ್ವಲ್ಪ ಕೆಲಸ ಇದೆ. ಏನು, ನಾವು ಈ ಒಂದು ಪದವನ್ನು ಇಲ್ಲಿ ಬಳಸಬೇಕಾಗತ್ತೆ ಮಕ್ಕಳೇ. ಇಲ್ಲಿ ನೋಡಿ, ಈ ಪಿ ಇಂದ ಎಫ್ಗೆ ಒಂದು ದೂರ ಇದೆಯಲ್ಲ, ಪಿ ಇಂದ ಎಫ್ಗೆ ದೂರ ಇದೆಯಲ್ಲ ಮಕ್ಕಳೇ, ಈ ದೂರವನ್ನು ನಾವು ಸಂಗಮ ದೂರ ಅಂತ ಕರಿತೇವೆ. ಈ ದೂರವನ್ನು ನಾವೆಂತ ಕರಿತೇವೆ, ಸಂಗಮ ದೂರ. ಇದು ಮುಖ್ಯವಾದ ಪದ ಮಕ್ಕಳೇ ನಮಗೆ ದರ್ಪಣದಲ್ಲಾಗಿರ್ಬೋದು, ಮುಂದೆ ಮೊಸರು ಕೂಡ ಬರುತ್ತೆ ಅದರಲ್ಲೂ ಕೂಡ. ಸೊ ಸಂಗಮ ದೂರ ಎಂದರೇನು, ಸಂಗಮ ಬಿಂದುವಿನಿಂದ ನಮ್ಮ ಧ್ರುವ ಕೇಂದ್ರಕ್ಕಿರುವ ದೂರವನ್ನು ನಾವೆಂತ ಕರಿತೇವೆ, ಸಂಗಮ ದೂರ ಅಂತ ಕರಿತೇವೆ. ಇದನ್ನು ಮಕ್ಕಳೇ ನಾವು ಸ್ಮಾಲ್ ಲೆಟರ್ ಎಫ್ ಅಲ್ಲಿ ಸೂಚಿಸ್ತೇವೆ, ಸಣ್ಣ ಅಕ್ಷರ ಎಫ್ ಅಲ್ಲಿ ಸೂಚಿಸಬೇಕಾಗತ್ತೆ. ನೆನ್ಪಿಟ್ಕೊಳ್ಳಿ, ಕ್ಯಾಪಿಟಲ್ ಎಫ್ ಅಲ್ಲಿ ಸೂಚಿಸಿದ್ರೆ ಅದು ಸಂಗಮ ಬಿಂದು, ಸಣ್ಣ ಅಕ್ಷರ ಎಫ್ ಅಲ್ಲಿ ಇದ್ರೆ ಇದು ಸಂಗಮ ದೂರ. ಹಾಗೆ ಇಲ್ಲಿ ಇನ್ನೂ ಒಂದು ಪದ ಇದೆ ಮಕ್ಕಳೇ. ಇಲ್ಲಿ ನೋಡಿ, ಈ ಒಂದು ನಮ್ಮ ದರ್ಪಣ ಇದೆಯಲ್ಲ, ಈ ದರ್ಪಣದ ಏನು ವ್ಯಾಸ ಇದೆಯಲ್ಲ ಮಕ್ಕಳೇ, ಈ ವ್ಯಾಸವನ್ನು ನಾವು, ಇದಕ್ಕೊಂದು ಪದ ಇದೆ, ದ್ಯುತಿರಂಧ್ರ ಅಂತ ಕರಿತೇವೆ. ಎಂತ ಕರಿತೇವೆ, ದ್ಯುತಿರಂಧ್ರ. ಇಲ್ಲಿ ನಾನು ಎಂ ಮತ್ತು ಎನ್ ಅಕ್ಷರದಿಂದ ಸೂಚಿಸ್ತೀನಿ. ಈ ಎಂ ಎನ್ ಅನ್ನೋದೇನಾಗಿರುತ್ತೆ, ನನಗೆ ದ್ಯುತಿರಂಧ್ರ ಆಗಿರುತ್ತೆ. ಆಯಿತಾ, ಈ ದ್ಯುತಿರಂಧ್ರ ಸಾಮಾನ್ಯವಾಗಿ ನಾವು ಈ ಪಾಠದಲ್ಲಿ ಕಲಿಯುವಂಥದ್ದು ನಮಗೆ ನೆನ್ಪಿಟ್ಕೊಳ್ಳಿ, ಯಾವತ್ತೂ ಕೂಡ ದ್ಯುತಿರಂಧ್ರದ ಒಂದು ಸೈಜ್ ಏನಿದೆಯೋ ನಮ್ಮ ವಕ್ರತಾ ತ್ರಿಜ್ಯಕ್ಕಿಂತ ಕಡಿಮೆ ಇರಬೇಕು. ಆಯಿತಾ, ನಾವು ಅಂಥದ್ದು ಮಾತ್ರ ಈಗ ಅಭ್ಯಾಸ ಮಾಡುವಂಥದ್ದು. ಹಾಗಾಗಿ ಅದು ಮುಂದಿನ ಭಾಗದಲ್ಲಿ ನಾವು ನೋಡ್ತಾ ಹೋಗ್ತೇವೆ ಯಾಕೆ ಚಿಕ್ಕದಿರಬೇಕು ಅಂತೇಳಿ. ನೋಡಿ, ದ್ಯುತಿರಂಧ್ರದ ಒಂದು ವ್ಯಾಸ ಏನಿದೆಯೋ ವಕ್ರತಾ ತ್ರಿಜ್ಯಕ್ಕಿಂತ ಕಡಿಮೆ ಇದ್ದನ್ನು ನಾವು ಇಲ್ಲಿ ಬಳಸ್ತೇವೆ. ಆಯಿತಾ, ಸೊ ಅದು ನೆಕ್ಸ್ಟ್ ನಮ್ಮ ಮುಂದಿನ ತರಗತಿಯಲ್ಲಿ ನಾವಿಲ್ಲಿ ನೋಡ್ತಾ ಹೋಗುವಂಥದ್ದು. ಆಮೇಲೆ ಇಲ್ಲಿ ಕೊನೆಯದಾಗಿ ಇಲ್ಲಿ ಒಂದು ನೆನ್ಪಿಟ್ಕೊಳ್ಳಿ ಮಕ್ಕಳೇ, ಈ ಒಂದು ಎರಡೂ ಚಿತ್ರವನ್ನು ನೋಡಿ ನಾವು ಒಂದು ತೀರ್ಮಾನಕ್ಕೆ ಬರ್ತೇವೆ. ಇಲ್ಲಿ ಎಲ್ಲ ಬೆಳಕಿನ ಕಿರಣಗಳು ಕೂಡ ಸಂಧಿಸ್ತಾ ಇದೆ. ಯಾವುದರಲ್ಲಿ, ನಿಮ್ನ ದರ್ಪಣದಲ್ಲಿ. ಹಾಗಾಗಿ ನಾವು ಅದನ್ನು ಕೇಂದ್ರೀಕರಿಸುವ ದರ್ಪಣ ಅಂತ ಕೂಡ ಹೇಳ್ತೇವೆ. ಹಾಗೆ ಪೀನ ದರ್ಪಣದಲ್ಲಿ ಎಲ್ಲ
ಪ್ರತಿಫಲಿತ ಕಿರಣಗಳು ದೂರ ದೂರ ಹೋಗ್ತಿದೆ, ಛೇದಿಸ್ತಾ ಇದೆ. ಹಾಗಾಗಿ ನಾವು ಅದಕ್ಕೆ ಇನ್ನೊಂದು ಹೆಸರು ಕೊಡ್ತೇವೆ, ವಿಕೇಂದ್ರೀಕರಿಸುವ ದರ್ಪಣ ಅಂತ ಕೂಡ ಹೇಳ್ಬೋದು. ಹಾಗಾಗಿ ಇವತ್ತಿನ ನಮ್ಮದು ಈ ಒಂದು ಅವಧಿಯಲ್ಲಿ ಮಕ್ಕಳೇ ನಾವು ಈ ಗೋಳೀಯ ದರ್ಪಣದ ವಿಧಗಳು ಮತ್ತು ಗೋಳೀಯ ದರ್ಪಣದ ವಿಧಗಳು ಮತ್ತು ಅವುಗಳಿಗಿರುವ ವ್ಯತ್ಯಾಸಗಳು ಮತ್ತು ಈ ರೇಖಾಚಿತ್ರದಲ್ಲಿ ಬಳಸುವಂತಹ ಕೆಲವೊಂದು ಪದಗಳ ಬಗ್ಗೆ ನಾವಿಲ್ಲಿ ತಿಳ್ಕೊಂಡಿದ್ದೀವಿ ಮಕ್ಕಳೇ. ಮನೆಯಲ್ಲಿ ನೀವು ಫ್ರೀ ಇದ್ದೋಗಿ ಏನು ಮಾಡಿ ಅಂತ ಹೇಳಿದ್ರೆ, ನಿಮ್ಮ ಮನೆಯಲ್ಲಿರುವಂತಹ ವಾಹನದ ಹಿನ್ನೋಟ ಕನ್ನಡಿ, ಅಂದರೆ ನಮ್ಮ ಹ್ಯಾಂಡಲ್ಗಳಲ್ಲಿ, ಬೈಕ್ಗಳಲ್ಲಾದರೆ ಹ್ಯಾಂಡಲ್ಗಳಲ್ಲಿ ಸೈಡಲ್ಲಿರುವಂಥದ್ದು, ಕಾರಲ್ಲಿ ಆ ಕಡೆ ಕಡೆ ಸೈಡಲ್ಲಿರುವಂಥ ಕನ್ನಡಿಯನ್ನು ನೋಡಿ. ಆಮೇಲೆ ನಿಮ್ಮ ಮನೆಯಲ್ಲಿರುವಂತಹ ಒಂದು ಕೈ ಮೊಸರು ಇದ್ದರೆ ಅದನ್ನು ನೋಡಿ. ಅದನ್ನೆಲ್ಲ ನೋಡ್ತಾ ಹೋಗಿ ಬೇರೆ ಬೇರೆ ರೀತಿಯಾದಂಥ ನಿಮ್ಮ ಮುಖಗಳು ಕಾಣಿಸುತ್ತೆ, ಅದರಲ್ಲಿ ದರ್ಪಣಗಳಲ್ಲಿ ಬೇರೆ ಬೇರೆ ರೀತಿ ಕಾಣಿಸುತ್ತೆ, ಆಯಿತಾ. ಹಾಗೆ ನಿಮ್ಮ ಇದರಲ್ಲಿ ಯಾವುದರಲ್ಲಿ ನಮ್ಮ ಒಂದು ವಾಹನದ ಹೆಡ್ಲೈಟ್ ಇದೆಯಲ್ಲ, ಹೆಡ್ಲೈಟ್ನ ಮುಂಭಾಗದಲ್ಲಿ ನೋಡಿ ಶೈನಿಂಗ್ ಇರುತ್ತೆ. ಇದರ ಬಗ್ಗೆ ಎಲ್ಲ ಯಾಕೆ ಆ ರೀತಿ ಇರಬೇಕು ಅನ್ನೋದನ್ನ ಮುಂದಿನ ತರಗತಿಯಲ್ಲಿ ನಾವೀಗ ನೋಡಬೇಕಾಗತ್ತೆ. ಸೊ ಇಷ್ಟು ಕೂಡ ನಿಮಗೆ ಅರ್ಥ ಆಗಿದೆ ಅಂತ ಹೇಳ್ತಾ ನಾನು ಈ ಒಂದು ಅವಧಿಯನ್ನು ಇಲ್ಲಿಗೆ ಮುಕ್ತಾಯಗೊಳಿಸ್ತೀನಿ. ಧನ್ಯವಾದಗಳು.